गौरनिताय जय गौरनिताय गौरनिताय जय गौरनिताय प्रभुपाद 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 श्रील प्रभुपाद निताय गौर हरि बोल हरि बोल हरि बोल गौर हरि बोल गौर हरि बोल हरि जय ओम निष्पाद प्रवाद का आचार्य अष्टोत्तर श्री श्रीमद भाई चरणारविंद भक्ति वेदांत स्वामी श्री प्रभुपाद की जय। कौन भी आचार्य से प्राप्त हो जगत गुरु श्री प्रभुपाद की जय। अनंत कोटि वैष्णव वृंद की जय। नमाचार्य हरिदास ठाकुर की जय। जय गौर प्रेमानंदी हरि हरि बोल ऑल ग्लोरीज हरे कृष्ण ऑल ग्लोरीज हरे कृष्ण ऑल ग्लोरीज हरे कृष्ण ऑल ग्लोरीज श्री गुरु श्री गौरांग। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं सरस्वती व्यासं ततो जयमुदीरये। नष्टप्रायेष्वभद्रेषु नित्यं भागवत सेवया। भगवत्युत्तमश्लोके भक्तिर्भवति नैष्ठिकी। कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः। ಭಾಗವತ 10ನೇ ಸ್ಕಂದ 18ನೇ ಅಧ್ಯಾಯ ಕಡೆಗೆ ದಂಡನೆ ಮತ್ತು ಬಹುಮಾನ. ಶ್ಲೋಕ ಸಂಖ್ಯೆ 18. न वयं क्लेशबीजानि यतस्युः पुरुषर्षभा पुरुषं तं विजानीमो वाक्यभेदविमोहिताः। न वयं क्लेशबीजानि यतः स्युः पुरुषर्षभा पुरुषं तं विजानीमो वाक्यभेदविमोहिताः। न वयं क्लेशबीजानि यतः स्युः पुरुषर्षभा पुरुषं तं विजानीमो वाक्यभेदविमोहिताः। प्रभु जी नवयं क्लेशबीजानि पुरुषं तं विजानीमो वाक्यभेदविमोहिताः। न वयं क्लेशबीजानि यतस्युः पुरुषर्षभा पुरुषं तं विजानीमो वाक्यभेदविमोहिताः। पदार्थ अनुवाद भावार्थ श्री प्रभुपाद मुखांतर श्री प्रभुपाद की जय। न
ಅಲ್ಲ. ವಯಂ ನಾವು ಕ್ಲೇಶ ಬೀಜಾನಿ ಸಂಕಟಗಳ ಮೂಲ ಕಾರಣಗಳು. ಯತಃ ಎಲ್ಲಿಂದ ಸ್ಯುಹು ಸಂಭವಿಸುವವೋ ಪುರುಷ ಋಷಭ ಸಕಲ ಮಾನವರಲ್ಲಿ ಶ್ರೇಷ್ಠತಮನೇ ಪುರುಷಂ ವ್ಯಕ್ತಿಯನ್ನು ತಂ ಆ ವಿಜಾನೀಮಃ ತಿಳಿಯುತ್ತೇವೆ ವಾಕ್ಯಭೇದ ಅಭಿಪ್ರಾಯ ಭಿನ್ನತೆಯಿಂದ ವಿಮೋಹಿತ ಭ್ರಾಂತಿಗೊಂಡ. ಅನುವಾದ. ಹೇ ಮಾನವ ಶ್ರೇಷ್ಠನೇ, ನಮ್ಮ ಕಷ್ಟಗಳಿಗೆ ನಿರ್ದಿಷ್ಟವಾಗಿ ಕಾರಣನಾದ ದುಷ್ಟನು ಯಾರು ಎಂಬುದನ್ನು ನಿರ್ಧರಿಸುವುದು ಬಹು ಕಷ್ಟ. ಏಕೆಂದರೆ ನಾವು ಬೇರೆ ಬೇರೆ ದಾರ್ಶನಿಕರ ಬೇರೆ ಬೇರೆ ಅಭಿಪ್ರಾಯಗಳಿಂದ ದಿಗ್ಭ್ರಮೆಗೊಂಡಿರುತ್ತೇವೆ. ಭಾವಾರ್ಥ. ಲೋಕದಲ್ಲಿ ಹಲವು ಬಗೆಯ ತತ್ವಗಳನ್ನು ಪ್ರತಿಪಾದಿಸುವ ದಾರ್ಶನಿಕರು ಇದ್ದಾರೆ. ಅವರು ಬೇರೆ ಬೇರೆ ಜೀವಿಗಳ ಯಾತನೆಗೆ ಮತ್ತು ಪರಿಣಾಮಕ್ಕೆ ಕಾರಣದ ವಿಷಯವಾಗಿ ತಮ್ಮವೇ ಆದ ಕಾರಣವನ್ನು ಪರಿಣಾಮವನ್ನು ಮುಂದಿಡುತ್ತಾರೆ. ಸಾಮಾನ್ಯವಾಗಿ ಅವರು 6 ಮಂದಿ ವೈಶೇಷಿಕ ದರ್ಶನದ ಪ್ರತಿಪಾದಕರಾದ ಕಣಾದರು, ನ್ಯಾಯ ಸಿದ್ಧಾಂತದ ಪ್ರತಿಪಾದಕರಾದ ಗೌತಮರು, ಯೋಗ ಸಿದ್ಧಾಂತದ ಪ್ರತಿಪಾದಕರಾದ ಪತಂಜಲಿಗಳು, ಸಾಂಖ್ಯ ದರ್ಶನದ ಪ್ರತಿಪಾದಕರಾದ ಕಪಿಲರು, ಕರ್ಮಮೀಮಾಂಸೆಯ ಪ್ರತಿಪಾದಕರಾದ ಜೈಮಿನಿಯವರು ಹಾಗೂ ವೇದಾಂತ ದರ್ಶನ ಗ್ರಂಥಕಾರರಾದ ವೇದವ್ಯಾಸರು. ಧರ್ಮಪುರುಷನಾದ ವೃಷಭ ಹಾಗೂ ಭೂದೇವಿಯಾದ ಹಸು ತಮ್ಮ ದುಃಖಗಳಿಗೆ ಕಲಿಪುರುಷನೇ ನೇರವಾಗಿ ಕಾರಣ ಎಂದು ತಿಳಿದಿದ್ದರು. ಆದರೂ ತಾವು ಭಗವದ್ಭಕ್ತರಾದ್ದರಿಂದ ಭಗವಂತನ ಆಜ್ಞೆ ಇಲ್ಲದೆ ತಮ್ಮನ್ನು ಯಾರೂ ಹಿಂಸೆ ಮಾಡರು ಎಂದು ಚೆನ್ನಾಗಿ ಅರಿತಿದ್ದರು. ಪದ್ಮ ಪುರಾಣದಲ್ಲಿ ಹೇಳಿರುವಂತೆ ನಮ್ಮ ಪಾಪದ ಬೀಜಗಳು ಫಲಿಸುವುದೇ ಈಗಿನ ಎಲ್ಲ ಕಷ್ಟಗಳಿಗೆ ಕಾರಣ. ಅಂತಹ ಬೀಜರೂಪದ ಪಾಪಗಳು ಶುದ್ಧ ಭಕ್ತಿಯ ಸೇವಾಚರಣೆಯಿಂದ ಕ್ರಮೇಣ ಮಾಸಿ ಹೋಗುತ್ತವೆ. ಭಕ್ತರು ತಮಗೆ ತೊಂದರೆ ಮಾಡಿದವರನ್ನು ನೋಡಿದರೂ ತಮಗೆ ತೊಂದರೆ ಕೊಟ್ಟದ್ದಕ್ಕಾಗಿ ಅವರ ಮೇಲೆ ತಪ್ಪು ಹೊರಿಸುವುದಿಲ್ಲ. ಆ ತಂಟೆಕೋರನು ಯಾವುದೋ ನೇರವಲ್ಲದ ಕಾರಣಗಳಿಂದ ಹಾಗೆ ವರ್ತಿಸುವಂತೆ ಆಗಿರುವನು ಎಂದು ಗ್ರಹಿಸುವರು. ಭಗವಂತನೇ ಅಂತಹ ಕಷ್ಟಗಳನ್ನು ಅಲ್ಪ ಪ್ರಮಾಣದಲ್ಲಿ ನೀಡಿದ್ದಾನೆ, ಇಲ್ಲವಾದರೆ ಅವು ಇನ್ನೂ ಹೆಚ್ಚಾಗಿ ಇರುತ್ತವೆ ಎಂದು ಭಾವಿಸಿಕೊಂಡು ಸಹಿಸಿಕೊಳ್ಳುವರು. ತೊಂದರೆ ಕೊಟ್ಟವರ ಮೇಲೆ ದೂರನ್ನು ಪಡೆಯಲು ಪರೀಕ್ಷಿತನು ಬಯಸಿದ್ದನು. ಆದರೆ ಮೇಲೆ ಹೇಳಿದ ಕಾರಣಗಳಿಂದ ಅವರು ದೂರು ಕೊಡಲು ಒಪ್ಪಲಿಲ್ಲ. ಕೇವಲ ಊಹಾತ್ಮಕ ಚಿಂತಕರು ಮಾತ್ರವೇ ಭಗವಂತನ ಅನುಮೋದನೆಯನ್ನು ಮಾನ್ಯ ಮಾಡುವುದಿಲ್ಲ. ಕಷ್ಟಗಳಿಗೆ ಕಾರಣಗಳನ್ನು ಮುಂದಿನ ಶ್ಲೋಕಗಳಲ್ಲಿ ವರ್ಣಿಸುವಂತೆ ತಮ್ಮದೇ ಆದ ರೀತಿಯಲ್ಲಿ ಕಂಡುಕೊಳ್ಳಲು ಯತ್ನಿಸುತ್ತಾರೆ. ಶ್ರೀಲ ಜೀವ ಗೋಸ್ವಾಮಿಯವರು ಹೇಳಿರುವಂತೆ, ಹಾಗೆ ಊಹಾತ್ಮಕವಾಗಿ ಚಿಂತನೆ ಮಾಡುವವರು ತಮ್ಮಷ್ಟಕ್ಕೆ ಭ್ರಮೆಗೊಂಡವರು. ಎಲ್ಲ ಕಾರಣಗಳಿಗೂ ಮೂಲ ಕಾರಣ ಪರಮದೇವೋತ್ತಮ ಪುರುಷ ಎಂದು ಅವರು ತಿಳಿಯಲಾರರು. ಮೊದಲಿಗೆ ಪ್ರಾರ್ಥನೆ ಶುರು ಮಾಡೋಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ರೂಪಾಪದಾಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಾಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ. ಶ್ರೀರೂಪಂ ಸಾಗ್ರಜಾತಂ ಸಹಗಣರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತಸ್ವಾಮಿನೇತಿ ನಾಮಿನಿ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯದೇಶತಾರಿಣಿ. ನಮೋ ಮಹಾವದಾನ್ಯಾಯ ಕೃಷ್ಣಪ್ರೇಮಾಪುರಾಯತೆ ಕೃಷ್ಣಾಯ ಕೃಷ್ಣಚೈತನ್ಯನಾಮ್ನೇ ಗೌರದ್ವಿಷೇ ನಮಃ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ.
ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಮುಖಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಪ್ರಪಾತಮಹಂ ವಂದೇ ಶ್ರೀಗುರುಂ ದೀನಕಾರಣಂ ಪರಮಾನಂದಮಾಧವಂ ಶ್ರೀಚೈತನ್ಯೇಶ್ವರಂ. ಹರೇ ಕೃಷ್ಣ. ಎಲ್ಲ ಭಗವದ್ಭಕ್ತರಿಗೂ ಭಾನುವಾರದ ಭಾಗದ ಚರ್ಚೆಗೆ ಸ್ವಾಗತ. ಪ್ರವಚನಕ್ಕೆ ಆದಿಯಾಗಿ ನಾನು ಶ್ರೀಲ ಪ್ರಭುಪಾದರ ಎಲ್ಲ ಗುರುಪರಂಪರೆಯ ಶ್ರೀ ರಾಧಾಕೃಷ್ಣ ಶ್ರೀ ಗೌರಿತಾಶ್ ಹಾಗೂ ಎಲ್ಲ ಹಿರಿಯ ವೈಷ್ಣವರ ಕೃಪಾಶೀರ್ವಾದವನ್ನು ಬೇಡಿದ್ದಾರೆ. ಈ ಪ್ರವಚನದಿಂದ ನಿಮ್ಮೆಲ್ಲರ ಕೃಷ್ಣ ಪ್ರಜ್ಞೆ ವೃದ್ಧಿಯಾಗಿ ನನ್ನ ಆತ್ಮಶುದ್ಧಿಯಾಗಲಿ ಅಂತ ನಾನು ಹೇಳ್ಕೊತಾ ಇದ್ದೀನಿ. ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ನಾವಯಂ ಕ್ಲೇಶ ಬೀಜಾನಿ ಯತಃ ಸಿಹು ಪುರುಷರ್ಷಭ ಪುರುಷಂ ತಂ ವಿಜಾನಿಮೋ ವಾಕ್ಯಭೇದ ವಿಮೋಹಿತಾ ಅಂತ. ಧರ್ಮ ಅಂದರೆ ಒಂದು ಎತ್ತಿನ ರೂಪ ಪಡ್ಕೊಂಡಂಥ ಧರ್ಮ, ಒಂಟಿ ಕಾಲದ ಮೇಲೆ ನಿಂತಿರುವಂತಹ ಎತ್ತಿನ ರೂಪವನ್ನು ಪಡ್ಕೊಂಡು ಇದ್ದಂತಹ ಧರ್ಮ. ಈ ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ವಯಂ ಕ್ಲೇಶ ಬೀಜಾನಿ ಯತಃ ಸಿಹು ಪುರುಷರ್ಷಭ, ನಮ್ಮ ದುಃಖಕ್ಕೆ ಮೂಲ ಕಾರಣ ಬೀಜ. ಉದಾಹರಣೆಗೆ ಮರಕ್ಕೆ ಮೂಲ ಕಾರಣ ಒಂದು ಬೀಜ ಅಲ್ವಾ? ಅದೇ ರೀತಿ ನಮ್ಮ ದುಃಖಕ್ಕೂ ಏನೋ ಮೂಲ ಕಾರಣ ಇರಬೇಕು, ಆ ಬೀಜ ಇರಬೇಕು. ಆ ಕ್ಲೇಶ ಬೀಜ ಏನು ಅನ್ನೋದು ನ ವಯಂ, ನಮಗೆ ಗೊತ್ತಿಲ್ಲ. ಪುರುಷಂ ತಂ ವಿಜಾನೀಮೋ ವಾಕ್ಯಭೇದ ವಿಮೋಹಿತಾ ಹೇಳ್ತಾ ಇದ್ದಾರೆ. ವಾಕ್ಯಭೇದದಿಂದ ನಾವು ದಿಗ್ಭ್ರಮೆಗೊಂಡಿದ್ದೀವಿ. ಏನು ವಾಕ್ಯಭೇದ ಅಂತಂದರೆ, ಪ್ರತಿಯೊಬ್ಬ ದಾರ್ಶನಿಕರು ತಮ್ಮದೇ ಆದ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಯಾಕೆ ನಾವು ದುಃಖ ಅನುಭವಿಸ್ತಾ ಇದ್ದೇವೆ ಅನ್ನೋದಕ್ಕೆ ಆ ಪ್ರಶ್ನೆಗೆ ಉತ್ತರವಾಗಿ ಒಬ್ಬೊಬ್ಬ ದಾರ್ಶನಿಕರು ಒಂದೊಂದು ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಒಟ್ಟು 6 ದಾರ್ಶನಿಕರಿದ್ದಾರೆ. ಅವರ ಬಗ್ಗೆ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳಿದ್ದಾರೆ. ಒಬ್ಬೊಬ್ಬ ದಾರ್ಶನಿಕರು ಒಂದೊಂದು ರೀತಿಯಲ್ಲಿ ಕಾರಣ ಕೊಡ್ತಾ ಇದ್ದಾರೆ ಯಾಕೆ ನಾವು ದುಃಖ ಅನುಭವಿಸ್ತಾ ಇದ್ದೀವಿ ಅಂತ. ಪ್ರತಿಯೊಂದು ಜೀವನದಲ್ಲಿ ಒಂದು ಏನಾದರೂ ಒಂದು ಸನ್ನಿವೇಶದ ಸಂಗತಿ ಆಗಬೇಕು ಅಂದರೆ ಅದಕ್ಕೆ ಒಂದು ಕಾರಣ ಇರುತ್ತೆ, ಹಾಗೂ ಅದರಿಂದ ಒಂದು ಪರಿಣಾಮ ಇರುತ್ತೆ. ಕಾರಣ ಏನು ಅಂತ ಹುಡುಕ್ತಾ ಹೋಗ್ತೀವಿ. ಕಡೆಗೆ ಮೂಲ ಕಾರಣ ಏನು ಅನ್ನೋದನ್ನು ನಾವು ನೋಡಿದಾಗ ನಮಗೆ ಸಂಪೂರ್ಣ ಚಿತ್ರಣ ಸಿಗುತ್ತೆ. ಬರೀ ತಾತ್ಕಾಲಿಕವಾಗಿ ಆ ಸನ್ನಿವೇಶಕ್ಕೆ ತಕ್ಕದಾದ ಕಾರಣವನ್ನು ಮಾತ್ರ ಹುಡುಕ್ತಾ ಹೋದರೆ, ಪ್ರತಿಯೊಂದು ಸನ್ನಿವೇಶಕ್ಕೂ ಮೂಲ ಕಾರಣ ನಾವು ಪಡ್ಕೊಂಡಿಲ್ಲ ಅಂತಂದರೆ ನಮಗೆ ಪರಿಹಾರ ಸರಿಯಾಗಿ ಸಿಗೋದಿಲ್ಲ. ನಮ್ಮ ಕಾರಣವೇ ಒಂದು ಕ್ಷಣಿಕವಾದ ಅಥವಾ ಮೇಲ್ಮಟ್ಟದ ಕಾರಣ ಇದ್ದಾಗ ಪರಿಹಾರವೂ ಸಹಿತ ಮೇಲ್ಮಟ್ಟದಲ್ಲೇ ಹುಡುಕ್ತಾ ಕೂತ್ಕೋತೀವಿ, ಆಳವಾಗಿ ಇಳಿಯೋದಿಲ್ಲ. ಆಗ ಜೀವನದಲ್ಲಿ ಬರುವಂತಹ 100,000 1,000 ಕೋಟ್ಯಾಂತರ ಸಮಸ್ಯೆಗಳು, ಪ್ರತಿಯೊಂದು ಸಮಸ್ಯೆಗೂ ಪ್ರತಿಯೊಂದು ಪರಿಹಾರ ಹುಡುಕ್ತಾ ಕೂತ್ಕೋತೀವಿ. ಅಷ್ಟಾದರೂ ಸಮಸ್ಯೆಗಳು ಬರೋದು ನಿಲ್ಲೋದಿಲ್ಲ, ಪರಿಹಾರಗಳು ಹುಡುಕೋದು ನಿಲ್ಲೋದಿಲ್ಲ, ಜನ್ಮಗಳು ಕಳೆದೋಗುತ್ತವೆ. ಸೊ ಅದರಿಂದ ಮೂಲವಾಗಿ ಏನು ದುಃಖಕ್ಕೆ ಕಾರಣ ಏನು ಅಂತ ಮೂಲ ಕಾರಣ ಹುಡುಕದೆ ಕೇವಲ ಮೇಲ್ಮಟ್ಟದ ಕಾರಣಕ್ಕೆ ನಾವು ಸ್ಯಾಟಿಸ್ಫೈ ಆಗಿಬಿಟ್ರೆ ಅದರಿಂದ ಯಾವುದೇ ಪರಿಹಾರ ಸಿಗೋದಿಲ್ಲ ಅನ್ನೋದನ್ನು ಈ ಶ್ಲೋಕದ ಮೂಲಕ ಧರ್ಮ ನಮಗೆ ಹೇಳ್ತಾ ಇದ್ದಾರೆ. ಸೊ ಈ ಶ್ಲೋಕವನ್ನು ನಾವಿನ್ನೂ ಆಳವಾಗಿ ಚರ್ಚೆ ಮಾಡೋಣ. ಅದಕ್ಕೆ ಮುಂಚಿತವಾಗಿ ಈಗ ಯಾವ ಸನ್ನಿವೇಶದಲ್ಲಿ ಈ ಶ್ಲೋಕವನ್ನು ಹೇಳಿದ್ದಾರೆ ಅನ್ನೋದನ್ನು ಸ್ವಲ್ಪ ನೋಡಿಕೊಂಡು ನಾವು ಈ ಶ್ಲೋಕವಾದ ಆಳವನ್ನು ಇಳಿಯೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪರೀಕ್ಷಿತ್ ಮಹಾರಾಜರು ಪರ್ಯಟನೆಗೆ ಹೋಗ್ತಾರೆ. ಎಲ್ಲ ನನ್ನ ಪ್ರಜೆಗಳು ಸುಖವಾಗಿದ್ದಾರಾ ಇಲ್ವಾ ಅಂತ ಅವರೇ ಚೆಕ್ ಮಾಡಲಿಕ್ಕೆ ಪರ್ಯಟನೆ ಮಾಡ್ತಾ ಇರ್ತಾರೆ. ಆಗ ದಾರಿಯಲ್ಲಿ ಒಬ್ಬ ಮನುಷ್ಯ ನೋಡಲಿಕ್ಕೆ ತುಂಬ ಕುರೂಪನಾಗಿದ್ದ, ಆದರೆ ರಾಜರ ಪೋಷಾಕನ್ನು ಧರಿಸಿಕೊಂಡಿದ್ದ. ರಾಜರ ಪೋಷಾಕ ಧರಿಸಿಕೊಂಡು ಅವನು ಒಂದು ಹಸು ಹಾಗೂ ಎತ್ತು, ಹಸು ಮತ್ತು ಎತ್ತಿಗೆ ಒಂದೇ ಕಾಲಿರುತ್ತೆ, ತುಂಬ ಹಿಂಸೆ ಮಾಡ್ತಾ ಇರ್ತಾನೆ. ಅದನ್ನು ನೋಡಿದ ತಕ್ಷಣವೇ
ಪರೀಕ್ಷಿತ್ ಮಹಾರಾಜರಿಗೆ ತುಂಬ ಕೋಪ ಬರುತ್ತೆ. ಅವರು ಅವನಿಗೆ ಬೈತಾರೆ. ಹಾಗೆ ಎತ್ತು ಮತ್ತು ಹಸುಗೆ ಪ್ರಶ್ನೆ ಮಾಡ್ತಾರೆ, ನೀವು ಇಷ್ಟೊಂದು ದುಃಖ ಅನುಭವಿಸ್ತಾ ಇದ್ದೀರಲ್ಲ, ಯಾರಿದಕ್ಕೆ ಕಾರಣ? ನಾನು ನಿಮಗೆ ನ್ಯಾಯ ಒದಗಿಸ್ಕೊಡ್ತೀನಿ. ಒಬ್ಬ ರಾಜ ಆದಮೇಲೆ ಅವನ ನ್ಯಾಯ ಕೊಡಿಸೋದು ಧರ್ಮ. ಸೊ ಆ ಒಂದು ಸನ್ನಿವೇಶದಲ್ಲಿ ಈ ಮಾತುಗಳು ಬರುತ್ತೆ. ಪರೀಕ್ಷಿತ್ ಮಹಾರಾಜ್ ಹೇಳ್ತಾನೆ, ಓ ಸುರಭಿಯ ಮಗನೇ, ಯಾಕಂದರೆ ಎತ್ತು ಸುರಭಿ ಮೂಲ, ಎಲ್ಲ ಹಸುಗಳ ಮೂಲವೇ ಸುರಭಿ, ಕಾಮಧೇನು, ಅಲ್ಲಿಂದಾನೇ ಎಲ್ಲ ಹಸುಗಳು ಬರೋದು. ಅದಕ್ಕೆ ಹಸುಗಳಿಗೂ ಸಹಿತ ನಾವು ಕಾಮಧೇನು ಅಂತಲೇ ಕರಿತೀವಿ. ನಮ್ಮ ಎಲ್ಲ ಆಸೆಗಳನ್ನು ಪೂರೈಸುವ ಶಕ್ತಿ ಇರುವಂತಹ ಹಸು. ಎಲ್ಲ ಆಸೆಗಳು ಅಂತಂದರೆ ನಮ್ಮ ಭೌತಿಕವಾಗಿ ನಮಗೇನು ಅವಶ್ಯಕತೆ ಇದೆ, ಉತ್ತಮವಾದ ದೇಹ ಆಗಿರಬಹುದು, ಉತ್ತಮ ನರಿಶ್ಮೆಂಟ್, ಪೌಷ್ಟಿಕಾಂಶಗಳಾಗಿರ್ಬೋದು, ಎಲ್ಲವನ್ನು ಹಸು ತನ್ನ ಹಾಲು, ಮೊಸರು, ತುಪ್ಪ, ಯಾವುದೇ ಒಂದು ನಾಗರಿಕತೆ ಹಸುವಿನ ಹಾಲು, ಮೊಸರು, ತುಪ್ಪ ಇಲ್ಲದೆ ಸಾಧ್ಯವೇ ಇಲ್ಲ ಇರೋದು. ಅದು ನೇರವಾಗಿ ಸ್ವೀಕಾರ ಮಾಡೋದು. ಹಾಗೂ ಸೆಗಣಿ ಹಾಗೂ ಗಂಜಲ, ಅದರಿಂದ ಏನು ಲಾಭ? ಅದರಿಂದ ನಮ್ಮ ಆರೋಗ್ಯಕ್ಕೆ ಬಹಳ ಲಾಭ ಇದೆ. ಅಷ್ಟಲ್ಲದೆ ಸೆಗಣಿ ಗಂಜಲ ಬಳಸ್ಕೊಂಡು ಅದನ್ನು ಮ್ಯಾನ್ಯೂರ್ ಆಗಿ ಮಾಡಿಕೊಂಡು ಗೊಬ್ಬರವಾಗಿ ಮಾಡಿ ನಮಗೆ ಬೇರೆ ಏನು ಬೇಕೋ ಅವೆಲ್ಲ ಸಿಗುತ್ತೆ. ಬೇರೆ ದವಸ ಧಾನ್ಯಗಳು, ಆಹಾರ ಪದಾರ್ಥಗಳು ಎಲ್ಲವನ್ನೂ ಬೆಳೆಯೋಕ್ಕೆ ಸಹಕಾರ ಮಾಡೋದೇ ಗೊಬ್ಬರ ಮತ್ತು ಗಂಜಲದಿಂದ. ಈ ರೀತಿಯಾಗಿ ನಮ್ಮ ದೇಹದ ಒಂದು ಬೆಳವಣಿಗೆಗೆ ಸಂಪೂರ್ಣವಾಗಿ ಸಹಾಯ ಮಾಡ್ತಾ ಇರೋದು ಗೋಮಾತೆ. ಹೇಗೆ ನಮ್ಮ ತಾಯಿ, ನಾವು ಆಗತಾನೆ ಹುಟ್ಟಿದಾಗ ನಮಗೆ ಬೇರೆ ಯಾವುದೇ ಊಟವೂ ನಮ್ಗೆ ರುಚಿಸೋಲ್ಲ, ಬರೀ ತಾಯಿಯ ಹಾಲು ಮಾತ್ರ. ಅಂದರೆ ತಾಯಿಗೆ ಸಂಪೂರ್ಣವಾಗಿ ನಾವು ಅವಲಂಬಿತರಾಗಿರ್ತೇವೆ ನಮ್ಮ ಬೆಳವಣಿಗೆಗೆ ಕೆಲವು ತಿಂಗಳ ಕಾಲ. ಅದೇ ರೀತಿ ತಾಯಿಯ ಹಾಲು ಮುಗಿದ ನಂತರ ಈ ಜೀವನ ನಮ್ಮ ಸಂಪೂರ್ಣ ಬೆಳವಣಿಗೆಗೆ ನಾವು ನಿರ್ಭರರಾಗಿರೋದು, ಡಿಪೆಂಡ್ ಆಗಿರೋದು ಯಾರ ಮೇಲೆ ಅಂದರೆ ಗೋಮಾತೆ ಮೇಲೆ. ಅದು ವಾಸ್ತವ, ನಾವು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ನಾವು ಪೂಜೆ ಮಾಡ್ತೀವಿ ಅನ್ನೋದು ಹಿಂದೂಗಳಿಗೆ ಮೂಢನಂಬಿಕೆ, ಪೂಜೆ ಮಾಡ್ತಾರೆ ಅಲ್ಲ. ವಾಸ್ತವವಾಗಿಯೂ ಸಹಿತ ನಾವು ಯಾಕೆ ತಾಯಿನ ಪೂಜೆ ಮಾಡ್ತೀವಿ, ಎಂಥ ತಾಯಿನ ಅಂದರೆ ಅವಳೇ ನಮ್ಮನ್ನು ಎಲ್ಲ ನೋಡ್ಕೊಂಡು ಸಾಕಿರೋದು. ಆ ಕೃತಜ್ಞತೆಯಿಂದ ನಾವು ಅವಳನ್ನು ಪೂಜೆ ಮಾಡ್ತೀವಿ. ಅದೇ ರೀತಿ ನಮ್ಮನ್ನು ನಿಜವಾಗ್ಲೂ ಸಾಕ್ತಾ ಇರೋದು ಯಾರು? ಗೋಮಾತೆ ಮತ್ತು ವೃಷಭ. ಅವರಿಗೆ ಖಂಡಿತವಾಗಲೂ ನಾವು ಸಂಪೂರ್ಣವಾಗಿ ಕೃತಜ್ಞರಾಗಿರೋದು ನಮ್ಮ ಕರ್ತವ್ಯ. ಅವುಗಳನ್ನು ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ಆದರೆ ಈಗಿನ ಸರ್ಕಾರಗಳು ಏನು ಮಾಡ್ತವೆ ಅಂದರೆ ತಮ್ಮ ಓಟ್ಗೋಸ್ಕರ ಅನ್ಯಾಯಕ್ಕೆ ಎಡೆ ಮಾಡಿಕೊಡ್ತಾ ಇದ್ದಾರೆ, ಅಪಚಾರಗಳು ಮಾಡ್ತಾ ಇದ್ದಾರೆ. ಯಾವುದು ಧರ್ಮವೋ ಆ ಮಾರ್ಗದಲ್ಲಿ ನಡೀತಾ ಇಲ್ಲ. ಮತ್ತೆ ಅದು ಭೌತಿಕ ಆಯಿತು. ಪಾರಮಾರ್ಥಿಕವಾಗಿ ಪ್ರಭುಪಾದರು ಹೇಳ್ತಾರೆ, ಹಸುವಿನ ಹಾಲು ಹಾಗೂ ತುಪ್ಪ ಇದು ನಮ್ಮ ಬೌದ್ಧಿಕ ಬೆಳವಣಿಗೆಗೆ ಬಹಳಷ್ಟು ಸಹಾಯ ಮಾಡುತ್ತೆ. ಯಾವ ರೀತಿಯ ಬುದ್ಧಿ ಅಂದರೆ ಈ ಜೀವನದ ಈ ಸೂಕ್ಷ್ಮ ತತ್ವಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಬೇಕಾದಂಥ ಬುದ್ಧಿಶಕ್ತಿ, ಆಧ್ಯಾತ್ಮಿಕ ತತ್ವಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಬೇಕಾದ ಬುದ್ಧಿಶಕ್ತಿ ನಮಗೆ ಸಿಗುತ್ತೆ. ಸೊ ಅದರಿಂದ ಗೋಮಾತೆಯಿಂದ ಆಧ್ಯಾತ್ಮಿಕ ಬೆಳವಣಿಗೆಗೂ ಅತ್ಯವಶ್ಯಕ, ನಮ್ಮ ದೈಹಿಕ ಭೌತಿಕ ಬೆಳವಣಿಗೆಗೂ ಅತ್ಯವಶ್ಯಕ. ಅದರಿಂದ ನಿಜವಾಗ್ಲೂ ಗೋವಿಗೆ ನಾವು ತಾಯಿಯ ಸ್ಥಾನ ಕೊಟ್ಟು ಆರಾಧನೆ ಮಾಡ್ತೀವಿ. ಪರೀಕ್ಷಿತ್ ಮಹಾರಾಜ್ ಹೇಳ್ತಾ ಇದ್ದಾರೆ, ನಿನಗೆ 4 ಕಾಲಿರಬೇಕಾಗಿತ್ತು, ಆದರೆ ಯಾರು ನಿನ್ನ 3 ಕಾಲನ್ನ ಕಡ್ದು ಹಾಕ್ಬಿಟ್ಟಿದ್ದಾರೆ. ಕೃಷ್ಣನ ಅನುಯಾಯಿಗಳು ನಾವು ರಾಜ್ಯ ಆಳ್ತಾ ಇರೋ ಕಡೆ ಈ ಅವಸ್ಥೆ ಯಾರಿಗೂ ಬರಬಾರ್ದು, ಯಾವ ಮನುಷ್ಯನಿಗೂ ಬರಬಾರ್ದು. ನಿನಗೆ ಬಂದಿದೆ. ಪರೀಕ್ಷಿತ್ ಮಹಾರಾಜ್ ಹೇಳ್ತಾ ಇದ್ದಾರೆ, ಯಾರೋ ಪಾತಕಿ ನಮ್ಮ ಪಾಂಡವರ ಹೆಸರನ್ನು ಹಾಳು ಮಾಡ್ತಾ ಇದ್ದಾರೆ. ನಾನು ಹಾಗಾಗ್ಲಿಕ್ಕೆ ಬಿಡೋದಿಲ್ಲ. ಯಾರು ನಿನಗೆ ಅವಸ್ಥೆ ಮಾಡಿದ್ದು ಹೇಳು ನನಗೆ. ಪರೀಕ್ಷಿತ್ ಮಹಾರಾಜರು ಹೇಳ್ತಾ ಇದ್ದಾರೆ,
ನಿನಗೆ ಯಾರು ಈ ಅವಸ್ಥೆ ತಂದರೋ ಅವನು ಖಂಡಿತವಾಗಿಯೂ ನನಗೆ ಹೆದರಬೇಕು, ಯಾಕಂದರೆ ನಾನು ರಾಜ ಇವಾಗ. ಯಾರಾದರೂ ಪರೀಕ್ಷೆತಿನ ಶಕ್ತಿವಂತರಾಗಿರೋ ಈ ಥರ ಕಾಟ ಕೊಡ್ತಾ ಇದ್ದಾರಾ? ಅವಾಗ ಏನು ಮಾಡ್ತಾನೆ ಪರೀಕ್ಷಿತ್ ಮಹಾರಾಜ? ಪರೀಕ್ಷಿತರಿಗಿನ ಶಕ್ತಿವಂತರು ಬಂದು ಈ ಥರ ಹಿಂಸೆ ಮಾಡ್ತಾ ಇದ್ರೆ ಪರೀಕ್ಷಿತ ಏನು ಮಾಡೋಕ್ಕೆ ಸಾಧ್ಯ ಅವಾಗ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಪರೀಕ್ಷಿತ್ ಮಹಾರಾಜರು ಹೇಳ್ತಾ ಇದ್ದಾನೆ, ದೇವತೆಗಳಾಗಿದ್ದರೂ ಸಹಿತ ನಾನು ಅವನು ಬಿಡೋದಿಲ್ಲ. ಯಾರನ್ನ ದೇವತೆ ನಿಮ್ಗೆ ಈ ಥರ ಹಿಂಸೆ ಕೊಡ್ತಾ ಇದ್ರೆ ನಾನು ದೇವತೆಗೂ ದಂಡಿಸ್ತೀನಿ, ಅವನನ್ನು ಬಿಡೋದಿಲ್ಲ ಅಂತ ಪರೀಕ್ಷಿತ್ ಮಹಾರಾಜ. ಅಷ್ಟು ಶಕ್ತಿಶಾಲಿ ಪರೀಕ್ಷಿತ್ ಮಹಾರಾಜ. ಮತ್ತೆ ಹೇಳ್ತಾರೆ ಪರೀಕ್ಷಿತ್ ಮಹಾರಾಜರು, ರಾಜ್ಞೋ ಹಿ ಪ್ರಮೋ ಧರ್ಮ ಸ್ವಧರ್ಮ ಸ್ಥಾನುಪಾಲನಂ. ಅಂದರೆ ಒಬ್ಬ ರಾಜನ ಪರಮಧರ್ಮ ಏನು ಅಂದರೆ ಯಾರು ತಮ್ಮ ಸ್ವಧರ್ಮದಲ್ಲಿ ನಿರತರಾಗಿದ್ದಾರೆ ಅವರನ್ನ ಚೆನ್ನಾಗಿ ಪಾಲನೆ ಮಾಡೋದು, ಅವರನ್ನು ಚೆನ್ನಾಗಿ ನೋಡ್ಕೊಳ್ಳೋದು, ಅದು ರಾಜನ ಪರಮಧರ್ಮ. ಒಂದೇ ಒಂದು ನಿಮಿಷ. ಹಾಗಾಗಿ ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರನ್ನ ಕೇಳಿ ಔಷಧಿ ಕೊಡ್ತಾರೆ ಆಯಿತಾ? ಸರಿ ಮತ್ತೆ ಹೇಳ್ತೀನಿ, ರಾಜ್ಞೋ ಹಿ ಪರಮೋ ಧರ್ಮೋ ಸ್ವಧರ್ಮ ಸ್ಥಾನುಪಾಲನಂ. ಅಂದರೆ ರಾಜನ ಪರಮಧರ್ಮ ಏನು, ರಾಜಧರ್ಮ ಅಂದರೆ ಏನು? ರಾಜ ಅಂತಂದರೆ ಯಾರು ನಮ್ಮನ್ನು ಆಳ್ತಾ ಇದ್ದಾರೆ ಅವರು ರಾಜರು. ಈಗ ರಾಜರು ಇಲ್ಲ ಅಂತ ಅಂದ್ಕೊಳ್ಳೋದು ಸುಳ್ಳು. ಯಾಕಂದರೆ ಈಗ ಯಾರು ನಮ್ಮನ್ನು ಆಳ್ತಾ ಇದ್ದಾರೆ ಅವರು ರಾಜರೇ ಅಲ್ವಾ? ಅವರು ಪಾಲಿಸಿ ಮಾಡ್ತಾರೆ, ರೂಲ್ಸ್ ಮಾಡ್ತಾರೆ. ಪ್ರಜಾಪ್ರಭುತ್ವ ಅನ್ನೋದೆಲ್ಲ ಬಹಳ ಸುಳ್ಳು. ಮೋಸ ಮಾಡಿದ್ದಾರೆ ಪ್ರಜಾಪ್ರಭುತ್ವ ಅಂದ್ಬಿಟ್ಟು. ಯಾಕೆ ನಾವು ನಮ್ಗೆ ಏನು ಬೇಕೋ ನಿಯಮಗಳು ಮಾಡೋಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಮತ್ತು ಅವರು ಪವರ್ಗೆ ಹೋಗ್ಬೇಕು ಅಂದರೆ ಅದಕ್ಕೆ ಏನು ಟೆಕ್ನಿಕ್ ಬೇಕೋ ಅದನ್ನು ಬಳಸ್ಕೊಂಡು ಅವರು ಪವರ್ಗೆ ಹೋಗೇ ಹೋಗ್ತಾರೆ. ನಮ್ಮ ಕೈಯಲ್ಲಿ ಇಲ್ಲ. ಏನೋ ನಾವು ಸ್ವಲ್ಪ ಓಟ್ ಹಾಕ್ಬೋದು, ಬಟ್ ನಿಮಗೆಲ್ಲ ಗೊತ್ತಿದೆ ಯಾವ ರೀತಿ ಅವರು ಅದನ್ನು ಕಂಟ್ರೋಲ್ ಮಾಡಿ ಹೇಗೆ ಬೇಕೋ ಹಾಗೆ ತಿರುಗಿಸ್ಕೊಳ್ಳೋದು ನಿಮ್ಗೆ ಗೊತ್ತಿದೆ. ಆಮೇಲೆ ಅಲ್ಲಿ ಹೋಗಿ ಕೂತ್ಮೇಲೆ ನೀವೇನು ಪವರ್ ಇದೆ? ಏನು ಪವರ್? ಅಲ್ಲಿ ಹೋಗಿ ಕೂತ್ಮೇಲೆ ಅವ್ರು ಹೇಗೆ ಬೇಕೋ ಹಾಗೆ ಹಾಗೆ ಮಾಡ್ತಾರೆ, ನಾವು ಅದನ್ನು ಅನುಭವಿಸ್ಬೇಕಷ್ಟೆ. ಈ ರೀತಿಯಾಗಿ ರಾಜರು ಇವಾಗಲೂ ಇದ್ದಾರೆ, ಅವರೇ ರಾಜರು. ರಾಜರ ಪರಮಧರ್ಮ ಏನು ಅಂದರೆ ಸ್ವಧರ್ಮದಲ್ಲಿ ನಿರತರಾಗಿರುವಂತಹ ಪ್ರಜೆಗಳಿದ್ದಾರಲ್ಲ ಅವರಿಗೆ ರಕ್ಷಣೆ ಕೊಡೋದು, ಅವರು ಧರ್ಮದಲ್ಲಿ ನಿಲ್ಲಬೇಕು. ಏನು ಪ್ರತಿಯೊಬ್ಬರಿಗೂ ಅವ್ರದೇ ಸ್ವಧರ್ಮ ಇರುತ್ತೆ. ಏನದು ಸ್ವಧರ್ಮ ಅನ್ನೋ ಪದ? ಸ್ವಧರ್ಮ ಅಂತಂದರೆ ಅವರ ಸ್ವಭಾವಕ್ಕೆ ಅನುಗುಣವಾಗಿ ಅವರು ಮಾಡುವಂತಹ ವೃತ್ತಿ, ಕರ್ತವ್ಯ, ಅದು ಸ್ವಧರ್ಮ. ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ಸ್ವಭಾವ ಇರುತ್ತೆ. ಸ್ವರೂಪ ಮತ್ತು ಸ್ವಭಾವ ಎರಡು ವ್ಯತ್ಯಾಸ ಇದೆ. ಸ್ವರೂಪ ಅಂದರೆ ನಮ್ಮ ಮೂಲ ರೂಪ. ಆಧ್ಯಾತ್ಮಿಕ ಪ್ರಪಂಚದಲ್ಲಿ ನಮಗಿರುವಂತಹ ಮೂಲ ರೂಪಕ್ಕೆ ಸ್ವರೂಪ ಅಂತ ಹೇಳ್ತಾರೆ. ಜೀವೇರ ಸ್ವರೂಪಹಯ ಕೃಷ್ಣೇರ ನಿತ್ಯದಾಸ. ನಮ್ಮ ಮೂಲ ಸ್ವರೂಪ ಏನು ಅಂದರೆ ನಾವು ಕೃಷ್ಣನ ದಾಸರು, ಅದು ಮೂಲ ರೂಪ, ಅದು ಸ್ವರೂಪ ಆಯಿತು. ಸ್ವಭಾವ ಏನಂದರೆ ನಾವು ಭೌತಿಕ ಪ್ರಪಂಚಕ್ಕೆ ಬಂದ ಮೇಲೆ ನಮ್ಮ ಕರ್ಮಗಳ ಅನುಸಾರ ನಾವು ಒಂದೊಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿರ್ತೀವಿ. ಇವಾಗ ನಮ್ಮಲ್ಲಿ ಒಂದು ಪರ್ಟಿಕ್ಯುಲರ್ ಪ್ರವೃತ್ತಿ ಇರುತ್ತೆ, ಒಂದು ರೀತಿಯಾದ ಪ್ರವೃತ್ತಿ. ಅದನ್ನು 4 ವರ್ಣಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಬ್ರಾಡ್ ಕ್ಲಾಸಿಫಿಕೇಶನ್ 4 ವರ್ಣಗಳಾಗಿ. ಬ್ರಾಹ್ಮಣರಿಗೆ ಒಂದು ಸ್ವಭಾವ, ಒಂದು ಪ್ರವೃತ್ತಿ. ಕ್ಷತ್ರಿಯರಿಗೆ ಒಂದು ಸ್ವಭಾವ, ಒಂದು ಪ್ರವೃತ್ತಿ. ಇದು ವೃತ್ತಿ ಅನುಗುಣವಾಗಿ ಮಾಡುವಂತಹ ಕ್ಲಾಸಿಫಿಕೇಶನ್ ವಿಂಗಡಣೆ ಮಾಡಿದ್ದಾರೆ. ಆಯ್ತಾ? ವೈಶ್ಯರು ಮತ್ತು ಶೂದ್ರರು
ಈ ಪ್ರತಿಯೊಬ್ಬ ಅವರ ಸ್ವಭಾವಕ್ಕೆ ಅನುಗುಣವಾಗಿ ಅವರಿಗೆ ನಿಗದಿತ ಕರ್ತವ್ಯ ಇದೆ. ಯಾಕಂದರೆ ಅವರ ಸ್ವಭಾವ ಆ ಕರ್ತವ್ಯವನ್ನು ಮಾಡೋಕ್ಕೆ ತಕ್ಕದಾಗಿದೆ. ಉದಾಹರಣೆ ಕೊಡ್ತಾ ಇದ್ರು ಒಬ್ರು, ನಿಮ್ಮ ಒಂದು ಸ್ಪೂನ್ ನೀವು ಅದೇನು ಬಳಸ್ತೀರಪ್ಪ ಸ್ಪೂನು ಊಟ ಮಾಡಲಿಕ್ಕೆ? ಒಂದು ಬ್ಯಾಟ್ ಯಾವುದಕ್ಕೆ ಬಳಸ್ತೀರಪ್ಪ? ಕ್ರಿಕೆಟ್ ಆಡೋಕ್ಕೆ ಅಲ್ವಾ? ಬ್ಯಾಟ್ಗೆ ಒಂದು ಸ್ವಭಾವ ಇದೆ, ಸ್ಪೂನ್ಗೆ ಒಂದು ಸ್ವಭಾವ ಇದೆ. ಅದಕ್ಕೆ ತಕ್ಕನಾಗಿ ಅದನ್ನು ಆ ಕೆಲಸಕ್ಕೆ ನಿಯೋಜನೆ ಮಾಡಬೇಕು. ನೀವು ಸ್ಪೂನಲ್ಲೋ ಕ್ರಿಕೆಟ್ ಆಡೋಕ್ಕಾಗತ್ತಾ? ಅಥವಾ ಬ್ಯಾಟ್ ತಗೊಂಡು ಊಟ ಮಾಡೋಕ್ಕಾಗತ್ತಾ? ಆಗಲ್ಲ. ಅಂದರೆ ಪ್ರತಿಯೊಬ್ಬರು ಸಹಿತ ಸ್ವಭಾವಕ್ಕೆ ವಿರುದ್ಧ ಹೋಗುವ ಅವಶ್ಯಕತೆ ಇಲ್ಲ. ಅದಕ್ಕೆ ಕೃಷ್ಣ ಹೇಳಿದ್ದು ಸ್ವಧರ್ಮಿ ವಿಧಿನಂ ಶ್ರೇಯ ಪರಧರ್ಮ ಸ್ವನುಷ್ಠಿತ ಅಂತ ಕೃಷ್ಣ ಯಾಕೆ ಹೇಳ್ತಾನೆ ಅಂದರೆ, ಸ್ವಧರ್ಮದಲ್ಲಿ ನಾವು ಸುಲಭವಾಗಿ ನಮ್ಮ ಜೀವನದ ಸಾರ್ಥಕತೆಯನ್ನು ಪಡ್ಕೋಬಹುದು, ಜೀವನದ ಗುರಿಯನ್ನು ಮುಟ್ಟಬಹುದು. ತುಂಬ ಕಷ್ಟಪಡೋ ಅವಶ್ಯಕತೆ ಇಲ್ಲ. ನಾವು ನದಿಯ ವಿರುದ್ಧ ಈಜೋ ಅವಶ್ಯಕತೆ ಇಲ್ಲ. ಭೌತಿಕವಾಗಿ ಏನಾಗ್ಬಿಟ್ಟಿದೆ ಇವಾಗ ಅಂತಂದರೆ, ಪ್ರತಿಯೊಬ್ಬರಿಗೂ ಒಂದೇ ಗುರಿ ಕೊಡ್ತಾ ಇದ್ದಾರೆ. ಎಲ್ಲರೂ ನೀವು ಇಂಜಿನಿಯರ್ ಆಗಬೇಕು. ಅವನಲ್ಲಿ ಸಾಮರ್ಥ್ಯ ಇದೆಯೋ ಇಲ್ವೋ ಅದಕ್ಕೆ ಗಣನೆ ಇಲ್ಲ. ಪೇರೆಂಟ್ಸ್ ಎಲ್ಲರೂ ಕೂತ್ಕೊಂಡು ನೀವು ಎಲ್ಲರೂ ಹೋಗ್ಬಿಟ್ಟು ಇಂಜಿನಿಯರ್ ಆಗ್ಬಿಟ್ಟು ಡಾಕ್ಟರ್ ಆಗಬೇಕು. ಇಂಜಿನಿಯರ್ ಡಾಕ್ಟ್ರು ಅವನ ಸ್ವಭಾವ ಏನೋ ಬೇರೆ ಇದೆಯಪ್ಪ, ಬೇಕಾಗಿಲ್ಲ ನನಗೆ, ನನಗೆ ಕೀರ್ತಿ ಬೇಕು, ನನ್ನ ಮಗ ಇಂಜಿನಿಯರ್ ಡಾಕ್ಟರ್ ಅನ್ನೋ ಕೀರ್ತಿ ನನಗೆ ಬೇಕು. ಮಾಡಿ ಏನಾಗಿದೆ ಅಂದರೆ, ಪಾಪ ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ ಕಷ್ಟಪಟ್ಟು ಓದಬೇಕು, ಎದ್ದು ಬಿದ್ದು ಓದಬೇಕು. ಬೆಳಗ್ಗೆ 6 ಗಂಟೆಗೆ ಟ್ಯೂಷನ್ ಕಳಿಸ್ತಾರೆ, ಹೋಗಿ ಬರ್ತಾರೆ. ಆಮೇಲೆ ಕಾಲೇಜು ಮೇಲೆ ಮತ್ತೆ ಟ್ಯೂಷನ್ನು ಮತ್ತು ಹೋಮ್ವರ್ಕು. ಯಾರಲ್ಲಿ ಸಹಜವಾಗಿ ಆ ಪ್ರವೃತ್ತಿ ಇದೆ, ಒಬ್ಬ ಇಂಜಿನಿಯರ್ ಆಗೋಕ್ಕೆ, ಡಾಕ್ಟರ್ ಆಗೋಕ್ಕೆ, ಅವ್ರು ಅಷ್ಟೆಲ್ಲ ಕಷ್ಟಪಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅವ್ರು ಸಹಜವಾಗಿ ಬರುತ್ತೆ ಅವ್ರಿಗೆ. ಯಾರಿಗೆ ಆ ಪ್ರವೃತ್ತಿನೇ ಇಲ್ಲ, ಅವ್ರ ಪಾಪ ಎದ್ದು ಬಿದ್ದು ಕಷ್ಟಪಡಬೇಕು. ಏನು ಮಾಡೋಕ್ಕೆ? ಫೈನಲಿ ಜಸ್ಟ್ ಪಾಸ್ ಆಗೋಕ್ಕೆ. ಇಷ್ಟೆಲ್ಲ ಕಷ್ಟಪಟ್ಟು ಅವ್ರು ಒಳ್ಳೆ ಗ್ರೇಟ್ ಮಾರ್ಕ್ಸ್ ಬರಲ್ಲ. ಅವಶ್ಯಕತೆ ಏನು? ಎಲ್ಲರೂ ಯಾಕೆ ಅದೇ ಮಾರ್ಕ್ಸ್ ತೆಗಿಬೇಕು? ಎಲ್ಲರೂ ಯಾಕೆ ಅದೇ ಕೋರ್ಸ್ಗೆ ಹೋಗ್ಬೇಕು? ಅವಶ್ಯಕತೆ ಏನು? ಯಾಕೆ ಪ್ರಪಂಚದಲ್ಲಿ ಬೇರೆ ಯಾವುದೂ ವೃತ್ತಿಗಳೇ ಇಲ್ವಾ? ಯೋಚನೆ ಮಾಡಬೇಕು ನಾವು. ಅದಕ್ಕೆ ಕೃಷ್ಣ ಅವಶ್ಯಕತೆ ಇರುವಂತಹ ವೃತ್ತಿಗಳು ಯಾವ್ದ್ಯಾವುದು ಅಂತ ವಿಂಗಡಣೆ ಮಾಡಿದ. ಉದಾಹರಣೆಗೆ, ಸಮಾಜವನ್ನು ರಕ್ಷಣೆ ಮಾಡೋಕ್ಕೆ ಒಂದು ವರ್ಗ ಬೇಕೇ ಬೇಕು. ಇವಾಗ ನಾವು ಪೊಲೀಸ್ ಅಂತ ಹೇಳ್ತೀವಿ, ಆರ್ಮಿ ಅಂತ ಹೇಳ್ತೀವಿ, ಆರ್ಮಿ ಕಮಾಂಡರ್ಸ್, ಇವರೆಲ್ಲ ರಕ್ಷಣೆ ಮಾಡೋಕ್ಕೋಸ್ಕರ ಇದ್ದಾರೆ. ಅವ್ರನ್ನ ಕ್ಷತ್ರಿಯರು ಅಂತ ಕರೀತಾರೆ. ಕ್ಷತ್ರಿಯರಲ್ಲಿ ಏನು ಕೆಲಸ ಅಂತಂದರೆ, ಅವರು ಇನ್ನೊಬ್ಬರನ್ನ ರಕ್ಷಣೆ ಮಾಡೋದು ಹಾಗೂ ಮ್ಯಾನೇಜ್ಮೆಂಟ್ ಮಾಡೋದು, ಎಲ್ಲವನ್ನು ಚೆನ್ನಾಗಿ ಅಚ್ಚುಕಟ್ಟಾಗಿ. ಅದು ಕ್ಷತ್ರಿಯ ಗುಣ. ವೈಶ್ಯರ ಗುಣ ಏನು? ವೈಶ್ಯರು ಏನು ಮಾಡ್ತಾರೆ ಅಂದರೆ, ಪೋಷಣೆ, ಸಮಾಜಕ್ಕೆ ಬೇಕಾದಂತಹ ಸಲಕರಣೆಗಳನ್ನು ಅವರು ಉತ್ಪತ್ತಿ ಮಾಡ್ತಾರೆ ಅಥವಾ ಅದನ್ನು ವ್ಯಾಪಾರ ಮಾಡ್ತಾರೆ. ಆ ವರ್ಗ ಇರಲೇಬೇಕು ಯಾವತ್ತು ಸಮಾಜದಲ್ಲಿ. ಇನ್ನೊಂದು ವರ್ಗ ಏನು ಅಂದರೆ, ಸಮಾಜಕ್ಕೆ ಬೇಕಾದಂತಹ ಜ್ಞಾನವನ್ನು, ವಿದ್ಯೆಯನ್ನು ತಾವು ಅದನ್ನು ಮೊದಲು ಪಡ್ಕೋತಾರೆ, ಅದನ್ನು ಹಂಚ್ತಾರೆ. ಹೊರಗಡೆ ಏನಾಗ್ಬಿಟ್ಟಿದೆ ಅಂತಂದರೆ, ಒಂದು ವರ್ಗದ ಜನಾಂಗವನ್ನು ಇನ್ನೊಂದು ವರ್ಗಕ್ಕೆ ಎತ್ತು ಕಟ್ಟಿ ಜಗಳಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಅದನ್ನು ನಾವೇನು ಅರ್ಥ ಮಾಡ್ಕೋಬೇಕು ಅಂದರೆ, ಇವರೆಲ್ಲ ಏನಕ್ಕೆ ಈ ಥರ ಮಾಡ್ತಾ ಇದ್ದಾರೆ ಅಂದರೆ, ಸಮಾಜವನ್ನು ಹೊಡಿಬೇಕು. ಸಮಾಜವನ್ನು ಯಾವಾಗ ಹೊಡಿತೀವಿ, ಅವ್ರು ನಿಮ್ಮನ್ನು ಆಳಕ್ಕೆ ಸಾಧ್ಯ. ಯಾವಾಗ ಸಮಾಜ ಗಟ್ಟಿಯಾಗಿದೆ, ಏನೂ ಹೊಡೆಯೋಕ್ಕಾಗಲ್ಲ, ಅವ್ರು ನಿಮ್ಮನ್ನು ಆಳಲ್ಲ. ಆವಾಗ ಯೋಚನೆ ಮಾಡಬೇಕು, ಆಳವಾಗಿ ಯೋಚನೆ ಮಾಡಬೇಕು ನಾವೆಲ್ಲ. ಅವರ ಒಂದು ಏನೋ ಒಳಸಂಚಿದೆ, ಅವರು ಒಳಸಂಚಿನ ಮೇಲೆ ತೋರಿಸ್ಕೊಳ್ಳೋದಿಲ್ಲ. ಮೊದಲು ಒಳಸಂಚೆಲ್ಲ ನೀಟಾಗಿ ಮಾಡ್ಕೊಂಬಂದಿರ್ತಾರೆ. ಉದಾಹರಣೆಗೆ ಬ್ರಿಟಿಷರು, ಅವರು ಸಹಿತ ನಮ್ಮ ದೇಶದಲ್ಲಿ ಹಿಂದೂಗಳ ಮುಸ್ಲಿಮ್ಗಳ ಮಧ್ಯೆ ಚೆನ್ನಾಗಿ ಜಗಳ ಹತ್ತಿಕ್ಕಿದ್ರು. ಮುಸ್ಲಿಮರು ಸಹಜವಾಗಿ ಅದಕ್ಕೆ ಒಳಗಾದರು. ಹಿಂದೂಗಳ ಮೇಲೆ ದಂಡೆತ್ತಿ ಬಂದರು. ಹಿಂದೂಗಳು ಸಹಿತ ಅವರನ್ನು ಶತ್ರುಗಳಾಗಿ ನೋಡಿದ್ರು. ಹಿಂದೂಗಳು ಮುಸ್ಲಿಮರು ಚೆನ್ನಾಗಿ ಜಗಳ ಆಡಿದರು. ಕಡೆಗೆ 75-80 ವರ್ಷದ ಹಿಂದೆ ಏನು ಶುರು ಮಾಡಿದ್ರು ಆ ಸಮಸ್ಯೆ ಇವತ್ತು ತನಕ ಬಗೆಹರಿದಿಲ್ಲ. ಇವತ್ತು ಸಹಿತ ನಮ್ಮ ದೇಶದ ಎಷ್ಟೊಂದು ಎನರ್ಜಿ, ಎಷ್ಟೊಂದು ರಿಸೋರ್ಸಸ್ ನಾವು ಆ ಸಮಸ್ಯೆ ಬಗೆಹರಿಸೋಕ್ಕೋಸ್ಕರ ಇವತ್ತು ನಾವು ವ್ಯಯಿಸ್ತಾ ಇದ್ದೀವಿ.
ಇವತ್ತಿಗೂ ಸಹಿತ ನಮ್ಮ ದೇಶ ಯಾಕೆ ಅಷ್ಟು ಶಕ್ತಿಶಾಲಿ ಆಗಲಿಲ್ಲ 80 ವರ್ಷ ಆಗಿ ಅಂದರೆ ನಮ್ಮ ದೇಶದ ಒಂದಷ್ಟು ಶಕ್ತಿಯನ್ನು, ಒಂದಷ್ಟು ರಿಸೋರ್ಸಸ್ ಎಲ್ಲವನ್ನು ನಾವು ಎತ್ತಿಡಬೇಕು. ಪ್ರತಿ ವರ್ಷ ಬಜೆಟಲ್ಲಿ ಪ್ಲ್ಯಾನ್ ಮಾಡಲೇಬೇಕು. ಇಷ್ಟು ನಮ್ಮ ಡಿಫೆನ್ಸ್ಗೆ ಬೇಕೇ ಬೇಕು. ಯಾಕಂದರೆ ನಮ್ಮ ಶತ್ರುಗಳನ್ನ, ನೆರೆಹೊರೆ ರಾಜ್ಯದಲ್ಲಿ ಶತ್ರುಗಳನ್ನ ಇಟ್ಬಿಟ್ರು ಯೋಚನೆ ಮಾಡಿ. ಸೊ ಆದ್ದರಿಂದ ನಮ್ಮ ಶತ್ರುಗಳು ಒಳಸಂಚು ಮಾಡಿ ನಮ್ಮಲ್ಲಿ ಒಗ್ಗಟ್ಟನ್ನು ಮುರಿತಾ ಇದ್ದಾರೆ. ಸಮಾಜದಲ್ಲಿ ಹೊಡಿಯಕ್ಕೆ ನೋಡಿದ್ರು, ಆಮೇಲೆ ಮನೆಗಳಲ್ಲಿ ಹೊಡಿತಾ ಇದ್ದಾರೆ ಇವಾಗ. ಏಕೆಂದರೆ ನೀವೆಲ್ಲ ಒಗ್ಗಟ್ಟಾಗಿರ್ತೀರ ಅಂದ್ಕೊಳ್ಳಿ, ಅವಾಗ ಆ 20-25 ಜನ ಇರೋ ಮನೆಗೆ ಒಂದು TV, ಒಂದು ಫ್ರಿಡ್ಜ್ ಸಾಕು, ಒಂದು ವಾಷಿಂಗ್ ಮಿಷಿನ್ ಸಾಕು, ಎಲ್ಲ ಕೆಲಸ ಆಗೋದು. ಆದರೆ ನಿಮ್ಮನ್ನ 4 ಮನೆಯಾಗಿ ಹೊಡೆದ್ರೆ 4 ಮನೆಗೂ, ಒಂದೊಂದು ಮನೆಗೂ ಒಂದೊಂದು ಫ್ರಿಡ್ಜ್, ಒಂದೊಂದು TV, ಒಂದೊಂದು ವಾಷಿಂಗ್ ಮಿಷಿನ್ ಎಲ್ಲ ಬೇಕಾ? ಅದಕ್ಕೆ ಅವರ ವ್ಯಾಪಾರ ಚೆನ್ನಾಗಿ ಬೆಳಿಬೇಕು ಅಂದರೆ ನಿಮ್ಮನ್ನು ಹೊಡಿಬೇಕು. ನೀವು ಒಗ್ಗಟ್ಟಾಗಿದ್ರೆ ಆಗೋದಿಲ್ಲ. ಯೋಚನೆ ಮಾಡಿ. ಈ ರೀತಿಯಾಗಿ ಅವರು ಕಲಿಯ ಪ್ರಭಾವಕ್ಕೆ ಒಳಗಾಗಿ ದೇಶವನ್ನು, ಸಮಾಜವನ್ನು, ಮನೆಗಳನ್ನು, ಮನಸ್ಸುಗಳನ್ನು ಒಡೆದು ತಮ್ಮ ಸ್ವಾರ್ಥವನ್ನು ಬೆಳೆಸ್ಕೋತಾ ಇದ್ದಾರೆ. ಅದೇ ಒಬ್ಬ ನಿಜವಾದ ರಾಜ ಏನು ಮಾಡ್ತಾನೆ, ಇದು ಯಾವುದಕ್ಕೂ ಅವನು ಎಡೆ ಮಾಡಿಕೊಡೋದಿಲ್ಲ. ಅವನೇನು ಮಾಡ್ತಾನೆ ಅಂದರೆ ಪ್ರತಿಯೊಬ್ಬ ಪ್ರಜೆ ತನ್ನ ಸ್ವಧರ್ಮದಲ್ಲಿ ಚೆನ್ನಾಗಿ ಪಾಲನೆ ಮಾಡ್ಕೊಂಡಿದ್ದಕ್ಕೆ ಸಹಕಾರ ಮಾಡ್ತಾನೆ. ಯಾರಾದರೂ ಅದಕ್ಕೆ ತೊಂದರೆ ಕೊಟ್ಟರೆ ಅವನು ಶಿಸ್ತಿನಿಂದ ಅದನ್ನು ತಡೀತಾನೆ. ಏನು ರಾಜ ದಂಡನೆ ಮಾಡ್ತಾ ಇದ್ದಂದ್ರೆ ಯಾರಿಗೆ ಸುಮ್ಮನೆ ದಂಡನೆ ಮಾಡ್ತಾ ಇರಲಿಲ್ಲ. ಉದಾಹರಣೆಗೆ ಎಲ್ಲ ನಮ್ಗೆ ಹೇಳ್ತಾರೆ, ರಾಮಾಯಣದಲ್ಲಿ ಶೂದ್ರ ತಪಸ್ ಮಾಡ್ತಾ ಇದ್ದ, ರಾಮ ಸಾಯಿಸ್ಬಿಟ್ಟ. ಬರೀ ಸುಳ್ಳದು. ಏಕೆಂದರೆ ವಾಲ್ಮೀಕಿ ಮುನಿಗಳು ಸ್ವತಃ ತಾವೇನು ಬ್ರಾಹ್ಮಣರಲ್ಲ, ಅವರು ತುಂಬ ಕೆಳಗಿನ ವರ್ಗದಲ್ಲಿ ಇದ್ದವರು, ಬೇಡರಾಗಿದ್ದರು. ಅವರು ಬ್ರಹ್ಮರ್ಷಿಗಳಾಗಲಿಲ್ವಾ? ವಾಲ್ಮೀಕಿ ಮುನಿಗಳು ಎಂಥ ಮಹರ್ಷಿಗಳಾಗಿ ರಾಮಾಯಣವನ್ನೇ ಕೊಟ್ಟರು. ಏನಕ್ಕೆ ಅವನನ್ನು ಸಾಯಿಸಿದ್ದಾರೆ? ಅವನು ಸಮಾಜದ ವ್ಯವಸ್ಥೆಯನ್ನು ಹಾಳು ಮಾಡೋಕ್ಕೋಸ್ಕರ ತಪಸ್ಸು ಮಾಡ್ತಾ ಇದ್ದ. ಅಂಥ ತಪಸ್ಸಿಗೆ ನಾವು ಯಾಕೆ ಪೋಷಣೆ ಮಾಡಬೇಕು? ಅದನ್ನು ತಡೆದಿದ್ದು ಒಳ್ಳೇದು. ಸಮಾಜ ಚೆನ್ನಾಗಿರುತ್ತೆ ಅವಾಗ, ಅದಕ್ಕೋಸ್ಕರ ಮಾಡಿ. ಸೊ ಆ ರೀತಿಯಾಗಿ ಸ್ವಧರ್ಮವನ್ನು ಅನುಷ್ಠಾನ ಮಾಡೋಕ್ಕೆ ಸಹಕಾರ ಆಗಿರುವಂಥದ್ದು ಸಹಾಯ ಮಾಡ್ತಾರೆ. ಅದರ ವಿರುದ್ಧವಾಗಿ ಹೋದರೆ ಅದನ್ನು ರಾಜರು ಸದೆ ಬಡಿಬೇಕು. ಅದು ರಾಜರ ಕರ್ತವ್ಯ. ಅದಕ್ಕೆ ವಿಶ್ವನಾಥ ಚಕ್ರವರ್ತಿ ಡಾಕ್ಟರ್ ಹೇಳ್ತಾ ಇದ್ದಾರೆ, ಒಬ್ಬ ರಾಜನ ಕರ್ತವ್ಯ ಏನು ಅಂತಂದರೆ, ಯಾರು ಶಾಸ್ತ್ರದ ನಿಯಮಗಳನ್ನು ಅನುಸರಿಸ್ತಾ ಇದ್ದಾರೋ ಅವರನ್ನು ರಕ್ಷಣೆ ಮಾಡೋದು, ಮತ್ತೆ ಯಾರು ಆಪತ್ಕಾಲ ಇಲ್ಲದಿದ್ದಾಗ ಶಾಸ್ತ್ರದ ನಿಯಮಗಳನ್ನು ಮುರಿತಾರೆ ಅಂಥವ್ರನ್ನ ಶಿಕ್ಷೆ ಮಾಡೋದು. ಸಾಮಾನ್ಯವಾಗಿ ಆಪತ್ತು ಕಾಲ ಇದ್ದಾಗ, ಯುದ್ಧ ಇದ್ದಾಗ ಅಥವಾ ಕ್ಷಾಮ ಇದ್ದಾಗ, ಸಮಸ್ಯೆಗಳು ಬಂದಾಗ ಕೆಲವು ಸರಿ ನಾವು ಶಾಸ್ತ್ರದ ಕೆಲವು ನಿಯಮಗಳನ್ನು ಪಾಲನೆ ಮಾಡೋಕ್ಕೆ ಕಷ್ಟ ಆಗುತ್ತೆ, ಯಾವಾಗ ಬಿಡ್ತೀವಿ. ಅದನ್ನು ದೇವ್ರು ಕ್ಷಮಿಸ್ಬಿಡ್ತಾರೆ. ಅದನ್ನು ಅವನು ಸೀರಿಯಸ್ ಆಗ್ತದೆ. ಯಾರು ಸುಮ್ಮನೆ ವಿನಾಕಾರಣ ಶಾಸ್ತ್ರದ ನಿಯಮಗಳನ್ನು ಮುರಿತಾರೆ ಅವರಿಗೆ ಶಿಕ್ಷೆ ಕೊಡ್ತಾನೆ ರಾಜ. ಕೊಡಬೇಕು, ಅದು ಅವನ ಕರ್ತವ್ಯ. ಸೊ ಅದರಿಂದ ಒಬ್ಬ ರಾಜನಾಗಿರೋನು ಒಂದು ಕಡೆ ನೋಡಿದ್ರೆ ಪ್ರಜೆಗಳನ್ನ ಸಮನಾಗಿ ನೋಡಬೇಕು, ಅದು ಸತ್ಯ. ಇನ್ನೊಂದು ಕಡೆ ಅವನು ಪ್ರಜೆಗಳಲ್ಲಿ ಭೇದ ಭಾವ ಮಾಡಬೇಕು, ಅದು ಸತ್ಯ. ಯಾವ ರೀತಿ ಅಂದರೆ ಅವನು ಎಲ್ಲರಿಗೂ ಸಮಾನವಾದ ಅವಕಾಶ ಕೊಡ್ತಾನೆ, ಯಾರಿಗೂ ಭೇದ ಭಾವ ಮಾಡೋದಿಲ್ಲ. ಆದರೆ ಶಿಕ್ಷೆ ಕೊಡಬೇಕಾದ್ರೆ ಎಲ್ಲರಿಗೂ ಸಮಾನವಾಗಿ ಶಿಕ್ಷೆ ಕೊಡಲ್ಲ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡ್ತಾನೆ, ಸರಿಯಾಗಿ ನಡ್ಕೊಂಡವನಿಗೆ ಪುರಸ್ಕಾರ ಮಾಡ್ತಾನೆ. ಶಿಕ್ಷೆ ಕೊಡೋದು ಅದು ಮಾಡಲೇಬೇಕು. ಸೊ ಶಿಕ್ಷೆ ಕೊಡೋ ವಿಚಾರದಲ್ಲಿ ಅವನು ಸಮಾನವಾಗಿ ಶಿಕ್ಷೆ ಕೊಡೋಕ್ಕಾಗಲ್ಲ. ತಪ್ಪು ಮಾಡಿದವನಿಗೆ ಹೆಚ್ಚು ಶಿಕ್ಷೆ ಕೊಡಲೇಬೇಕು, ನ್ಯಾಯವಾಗಿ ನಡ್ಕೊಂಡವನು ಪುರಸ್ಕಾರ ಮಾಡಲೇಬೇಕು ಅಲ್ವಾ? ಸೊ ಈ ರೀತಿಯಾಗಿ ನನಗೆ ಕಾರಣಕ್ಕೆ ಹೇಳಿ ಅಂತ
ನಾನು ಶಿಕ್ಷೆ ಮಾಡಬೇಕು ಇವಾಗ, ನಿಮಗೆ ಇಷ್ಟು ತೊಂದರೆ ಕೊಡ್ತಾ ಇದ್ದಾನೆ, 3 ಕಾಲನ್ನ ಮುರಿದಾಕ್ಬಿಟ್ಟಿದ್ದಾನೆ, ನಾನು ನಿಮಗೆ ರಕ್ಷಣೆ ಕೊಡಬೇಕು, ನಿಮಗೆ ಈ ಅವಸ್ಥೆ ತಂದವನ್ನ ಶಿಕ್ಷೆ ಮಾಡಲೇಬೇಕು ಅಂತ ಪರೀಕ್ಷಿತ್ ಮಹಾರಾಜರು ಕೇಳಿಕೊಂಡಾಗ ಧರ್ಮ ಹೇಳ್ತಾನೆ, ನೀನು ಆಡ್ತಾ ಇರೋ ಮಾತು ಖಂಡಿತವಾಗ್ಲೂ ನಿನಗೆ ತಕ್ಕಂತ ಮಾತನಾಡ್ತಾ ಇದೆಯಾ, ಯೋಗ್ಯವಾದ ಮಾತುಗಳನ್ನು ಆಡ್ತಾ ಇದೆಯಾ. ಯಾಕೆ ಗೊತ್ತಾ, ನೀನು ಬೇರೆ ಯಾರೂ ಅಲ್ಲ, ನೀನು ಪಾಂಡವೇಯ. ಪಾಂಡವೇಯ ಅಂದರೆ ಪಾಂಡವರ ಮಕ್ಕಳು ಮೊಮ್ಮಕ್ಕಳು, ಅವ್ರಿಗೆ ಪಾಂಡವೇಯ ಅಂತಾರೆ. ನೀನು ಪಾಂಡವೇಯ ಕಣಪ್ಪ, ನೀನು ಸಾಧಾರಣ ಮನುಷ್ಯ ಅಲ್ಲ. ಯಾಕೆಂದರೆ ನಿನ್ನ ವಂಶಜರಿಗೆ ಸೇವೆ ಮಾಡ್ಕೊಂಡಿದ್ದ ಕೃಷ್ಣ, ಅವ್ರ ಜೊತೆ ಆಟ ಆಡ್ಕೊಂಡಿದ್ದ. ಅಂದರೆ ಯಾಕೆ ಆ ಥರ ಮಾಡ್ತಾ ಇದ್ದ ಕೃಷ್ಣ ಅಂದರೆ, ಪಾಂಡವರಲ್ಲಿ ಅಷ್ಟು ಪ್ರೇಮ ಕೃಷ್ಣನ ಮೇಲೆ. ಎಷ್ಟು ಪ್ರೇಮ ಇತ್ತು ಪಾಂಡವರಿಗೆ ಕೃಷ್ಣನ ಮೇಲೆ ಅಂತಂದರೆ, ಕೃಷ್ಣ ಅವರ ಪ್ರೇಮಕ್ಕೆ ಸೋತು ಹೋಗಿ ಅವ್ರ ಜೊತೆ ಆಟಗಳಾಡ್ತಾ ಇದ್ದ, ಜೂಜಾಟ ಆಡ್ತಾ ಇದ್ದ, ಅವ್ರ ಜೊತೆ ಮಲ್ಕೋತಾ ಇದ್ದ, ಅವ್ರ ಜೊತೆ ವಿಹರಿಸ್ತಾ ಇದ್ದ, ಎಲ್ಲ ಸ್ನೇಹಿತನಾಗಿ ನಡ್ಕೋತಾ ಇದ್ದ ಕೃಷ್ಣ. ಪ್ರೇಮದಿಂದ ಅವರು ಕೃಷ್ಣನ ಕೊಂಡ್ಕೊಂಡ್ಬಿಟ್ಟಿದ್ರು. ಧರ್ಮ ಹೇಳ್ತಾನೆ, ಕೃಷ್ಣ ಅರ್ಜುನನಿಗೆ ಸೇವಕನಾಗ್ಬಿಟ್ಟಿದ್ದ, ಯಾಕಂದ್ರೆ ಅರ್ಜುನ ಅಷ್ಟು ಪ್ರೀತಿಸ್ತಾ ಇದ್ದ. ಮತ್ತೆ ನೀನು ಯಾರು? ಅರ್ಜುನನ ಮೊಮ್ಮಗ. ನಿನಗೂ ಸಹಿತ ಅದೇ ಗುಣಗಳಿದೆ, ಅರ್ಜುನನ ಗುಣಗಳಿದೆ. ಅದರಿಂದ ಖಂಡಿತವಾಗೂ ಕೃಷ್ಣ ಸಹಿತ ನಿನ್ನ ಪರಾನೇ, ನಿನ್ನ ವಿರುದ್ಧ ಇಲ್ಲ. ಮತ್ತೆ ಕೃಷ್ಣ ನಿನ್ನ ಜೊತೆಗಿರ್ಬೇಕಾರೆ ಹೇಗೆ ಅರ್ಜುನ ಕೃಷ್ಣ ಜೊತೆಗಿದ್ದಾಗ ಅರ್ಜುನನ ಯಾರೂ ಸೋಲ್ಸೋಕ್ಕೆ ಸಾಧ್ಯ ಇಲ್ವೋ, ನಿನ್ನ ಜೊತೆ ಕೃಷ್ಣ ಇದ್ದಾನೆ, ನಿನ್ನನ್ನು ಯಾರೂ ಸೋಲ್ಸೋಕ್ಕೆ ಸಾಧ್ಯ ಇಲ್ಲಪ್ಪ. ನೀನು ಹೇಳಿದ್ವಿ, ಏನೇ ಹೇಳಿದೆ, ದೇವತೆಗಳು ಬಂದರೂ ಸಹಿತ ನಾನು ರಕ್ಷಣೆ ಕೊಡ್ತೀನಿ ಅಂತ ಏನು ಮಾತು ಹೇಳಿದೆ ಅದು ವಾಸ್ತವ, ನಿನಗೆ ಆ ಸಾಮರ್ಥ್ಯ ಇದೆ, ನಾನು ನಂಬ್ತೀನಿ ಅಂತ ಧರ್ಮ ಹೇಳ್ತಾನೆ. ಅದಾದಮೇಲೆ ಹೇಳ್ತಾನೆ, ನೀನು ಪ್ರಶ್ನೆ ಮಾಡ್ದಲ್ಲ ಯಾರಪ್ಪ ನಿನ್ನ ದುಃಖಕ್ಕೆ ಕಾರಣ ಅಂತ ಇವತ್ತಿನ ಶ್ಲೋಕದಲ್ಲಿ ಹೇಳ್ತಾನೆ, ನಾವಯಂ ಕ್ಲೇಶ ಬೀಜಾನಿ ಯತಸ್ತ್ಯುಹು ಪುರುಷರ್ಷಭ ಪುರುಷಂ ತಂ ವಿಜಾನೀಮೋ ವಾಕ್ಯ ಭೇದ ವಿಮೋಹಿತಃ. ನಾವಯಂ ನನಗೆ ಗೊತ್ತಿಲ್ಲಪ್ಪ ಅಂತ ಹೇಳ್ತಾನೆ. ಆಗ ಪರೀಕ್ಷಿತ್ ಮಹಾರಾಜ ಕೇಳ್ತಾನೆ, ಯಾಕೆ? ನಾನೇ ನೋಡ್ತಾ ಇದ್ದೀನಿ, ನಿನಗೆ ಯಾರು ದುಃಖ ಕೊಡ್ತಾ ಇದ್ದಾರೆ ಬರೀ ನೀನಲ್ಲ, ನಾನೇ ನೋಡ್ತಾ ಇದ್ದೀನಿ, ಯಾಕೆ ಹೇಳ್ತಾ ಇಲ್ಲ? ಯಾಕಂದರೆ ತಪ್ಪು ಮಾಡ್ದ ಅಂತ ಹೇಳಿದ್ರೆ ತಾನೇ ಶಿಕ್ಷೆ ಕೊಡೋಕ್ಕೆ ಸಾಧ್ಯ. ನೀನು ಹೇಳು, ಸಾಕ್ಷಿ, ವಿಟ್ನೆಸ್, ಇನ್ನು ನನಗೆ ಹೇಳು, ನಾನು ಕೊಡ್ತೀನಿ ಶಿಕ್ಷೆ, ರೆಡಿ ಇದ್ದೀನಿ, ಕತ್ತಿ ತೊಗೊಂಡು ರೆಡಿ ಇದ್ದೀನಿ, ಅವ್ನು ಶಿಕ್ಷೆ ಕೊಡೋಕ್ಕೆ, ಹೇಳು ಅಂತ ಹೇಳ್ತಾನೆ. ಆಗ ಧರ್ಮ ಹೇಳ್ತಾನೆ, ನೀನು ಹೇಳ್ದಂಗೆ ಇವನು ನನಗೆ ದುಃಖ ಕೊಡ್ತಾ ಇದ್ದಾನೆ ಅಂತಲೇ ಸ್ವೀಕರಿಸಿದ್ರು, ಅವ್ನು ನನಗೆ ಯಾಕೆ ಕೊಡಬೇಕು, ಬೇರೆ ಯಾರಿಗೂ ಕೊಡ್ಬೋದಾಗಿತ್ತಲ್ಲ. ನನಗೇ ದುಃಖ ಕೊಡ್ತಾ ಇದ್ದಾನೆ ಅಂತಂದರೆ ನನ್ನಲ್ಲಿ ಬೇರೆ ಯಾವುದೋ ಕಾರಣ ಇರಬೇಕು ಆ ದುಃಖ ಕೊಡೋಕ್ಕೆ, ನನಗೆ ದುಃಖ ಕೊಡೋಕ್ಕೆ. ಆದರೆ ಆ ಬೀಜ, ಕ್ಲೇಶ ಬೀಜ, ನನಗೆ ದುಃಖ ಈ ರೀತಿ ಆಗಬೇಕು ಇವನಿಂದ ಅನ್ನೋದಕ್ಕೆ ಯಾವುದೋ ಬೀಜ ಕಾರಣ ಇರಬೇಕು. ಆ ಬೀಜ ಕಾರಣ ನನಗೆ ಗೊತ್ತಿಲ್ಲ. ನಾವಯಂ ಕ್ಲೇಶ ಬೀಜ. ಅವಾಗ ಇನ್ನೊಂದು ಪ್ರಶ್ನೆ ಬರುತ್ತೆ, ನೀನು ಧರ್ಮ, ನಿನಗೆಲ್ಲ ಶಾಸ್ತ್ರಗಳು ಗೊತ್ತಿದೆ ಅಲ್ವಾ, ಮತ್ತೆ ಯಾಕೆ ಈ ಥರ ಹೇಳ್ತಾ ಇದೆಯಾ? ನಿನ್ನ ಶಾಸ್ತ್ರಗಳು ಚೆನ್ನಾಗಿ ಗೊತ್ತಿದ್ರೆ ನಿನ್ನ ಕ್ಲೇಶಕ್ಕೆ ಮೂಲ ಕಾರಣ ಏನು ಅನ್ನೋದು ಗೊತ್ತಿರಬೇಕಲ್ಲ, ಯಾಕೆ ಈ ಥರ ಹೇಳ್ತಾ ಇದೆಯಾ ಅಂತ ಪ್ರಶ್ನೆ ಮಾಡಿದಾಗ ಆಗ ಹೇಳ್ತಾರೆ, ಹೌದು, ಅದೇನಾಗಿದೆ ಗೊತ್ತಾ, ಎಷ್ಟೊಂದು ಶಾಸ್ತ್ರಗಳಿದೆ, ಎಲ್ಲ ಗೊಂದಲ ಮಾಡುತ್ತೆ. ಒಂದು ಶಾಸ್ತ್ರ ಒಂಥರ ಹೇಳುತ್ತೆ, ಇನ್ನೊಂದು ಶಾಸ್ತ್ರ ಒಂಥರ ಹೇಳುತ್ತೆ. ಒಟ್ಟು 6 ದರ್ಶನಗಳು, ಷಡ್ ದರ್ಶನಗಳಿದೆ. ಒಂದೊಬ್ಬ ದಾರ್ಶನಿಕರು ಒಂದೊಂದು ಥರ ಹೇಳ್ತಾರೆ. ಆದ್ದರಿಂದ ವಾಕ್ಯ ಭೇದ ವಿಮೋಹಿತ ಅಂತ ಶ್ಲೋಕದಲ್ಲಿ ಹೇಳುತ್ತೆ ನೋಡಿ. ವಾಕ್ಯ ಭೇದ, ಒಬ್ಬ ದಾರ್ಶನಿಕ ಒಂದೊಂದು ಥರ ಹೇಳ್ತಾ ಇದ್ದಾನೆ, ಅದರಿಂದ ಭೇದಗಳು ನಮಗೆ ಕನ್ಫ್ಯೂಸ್ ಮಾಡ್ತಾ ಇದೆ, ನಾವು ದಿಗ್ಭ್ರಮೆಗೊಳಗಾಗ್ತೀವಿ, ಯಾವ್ದು ಸತ್ಯ ಯಾವ್ದು ಸುಳ್ಳು ಗೊತ್ತಾಗೋದಿಲ್ಲ. ಪ್ರಭುಪಾದರು ಭಾರತದಲ್ಲಿ ಹೇಳ್ತಾ ಇದ್ದಾರೆ, ಒಟ್ಟು 6 ವಿಧದ ದಾರ್ಶನಿಕರಿದ್ದಾರೆ. ಒಬ್ಬರು ಕಣಾದ, ಅವರು ವೈಶೇಷಿಕ ದರ್ಶನವನ್ನು ಪ್ರತಿಪಾದನೆ ಮಾಡಿದರು. ಇನ್ನೊಬ್ಬರು ಗೌತಮ, ಅವರು ನ್ಯಾಯ ದರ್ಶನವನ್ನು ಪ್ರತಿಪಾದನೆ ಮಾಡಿದರು. ಇನ್ನೊಬ್ಬರು ಪತಂಜಲಿ, ಯೋಗ ದರ್ಶನವನ್ನು ಪ್ರತಿಪಾದನೆ ಮಾಡಿದರು. ಕಪಿಲ, ದೇವಹೂತಿ ಪುತ್ರ ಕಪಿಲ ಅಲ್ಲ ಇವರು, ಇನ್ನೊಬ್ಬ ಕಪಿಲ. ದೇವಹೂತಿ ಪುತ್ರ ಕಪಿಲ ಅವರು ಭಕ್ತಿಯೋಗವನ್ನು ಪ್ರತಿಪಾದನೆ ಮಾಡಿದರು.
ಸಾಂಖ್ಯವನ್ನೇ ಭಕ್ತಿಯ ವಿಧಾನದಲ್ಲಿ ವಿವರಣೆ ಮಾಡಿದ್ರು ದೇವಹೂತಿ ಪುತ್ರ ಕಪಿಲ. ಇಲ್ಲಿರೋ ಕಪಿಲ ಇನ್ನೊಬ್ಬರು, ಅವರು ಸಾಂಖ್ಯ ನಾಸ್ತಿಕ ಸಾಂಖ್ಯ ತತ್ವವನ್ನು ಪ್ರತಿಪಾದನೆ ಮಾಡಿದರು. ಜೈಮಿನಿ ಋಷಿಗಳು ಅವರು ಕರ್ಮ ಮೀಮಾಂಸಾ ಅಥವಾ ಪೂರ್ವ ಮೀಮಾಂಸಾ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದರು. ಕಡೆಯದಾಗಿ ವೇದವ್ಯಾಸರು ಅಥವಾ ವ್ಯಾಸದೇವರು ಅವರು ವೇದಾಂತ ದರ್ಶನ ಅಥವಾ ಉತ್ತರ ಮೀಮಾಂಸವನ್ನು ಪ್ರತಿಪಾದನೆ ಮಾಡಿದರು. ರೀತಿಯಾಗಿ ಒಟ್ಟು 6 ದರ್ಶನಗಳಿದೆ. ಒಂದೊಂದು ದರ್ಶನಗಳು ಒಂದೊಂದು ರೀತಿಯಾಗಿ ವಿವರಣೆ ಕೊಡ್ತವೆ. ಸೊ ಈಗ ಧರ್ಮ ಬೇರೆ ಯಾರೂ ಇಲ್ಲ, ಭಗವಂತನ ಪರಮ ಭಕ್ತ. ಧರ್ಮಕ್ಕೆ ಗೊತ್ತಿತ್ತು ನನಗೆ ಈ ಅವಸ್ಥೆ ತಂದಿರೋದು ಕಲಿಪುರುಷ ಅಂತ. ಆದರೆ ಭಕ್ತರಾಗಿದ್ದರಿಂದ ಧರ್ಮಕ್ಕೆ ಇನ್ನೂ ಒಂದು ಚೆನ್ನಾಗಿ ಗೊತ್ತಿತ್ತು. ತೇನ ವಿನಾ ತೃಣಮಪಿ ನ ಚಲತಿ. ಅವನ ಅನುಜ್ಞೆ ಇಲ್ಲದೆ, ಅವನ ಅನುಮೋದನೆ ಇಲ್ಲದೆ ಒಂದು ಹುಲ್ಕಡ್ಡಿ ಸಹಿತ ಈ ಕಡೆಯಿಂದ ಆ ಕಡೆ ಹೋಗೋದಿಲ್ಲ. ಅದರಿಂದ ಭಗವಂತನ ಅನುಮೋದನೆ ಇಲ್ಲದೆ ಏನೂ ಆಗದೆ ಇರೋದ್ರಿಂದ ನಾವು ಈ ವ್ಯಕ್ತಿಯನ್ನು ಯಾಕೆ ದೂಷಣೆ ಮಾಡಬೇಕು? ಈ ವ್ಯಕ್ತಿಯನ್ನು ದೂಷಣೆ ಮಾಡೋದ್ರಲ್ಲೇ ಅರ್ಥ ಇಲ್ಲ. ಪ್ರಭಾತ್ ಹೇಳ್ತಾ ಇದ್ದಾರೆ ಭಾರತದಲ್ಲಿ, ಪದ್ಮ ಪುರಾಣದಲ್ಲಿ ಹೇಳ್ತಾರೆ, ನಮ್ಮ ದುಃಖಕ್ಕೆ ನಾವು ಹಿಂದೆ ಮಾಡಿದ ಪಾಪ ಕಾರಣ. ಆ ಹಿಂದೆ ಮಾಡಿದ ಪಾಪಗಳು ಏನಾಗುತ್ತೆ ಅಂತಂದರೆ ಬೀಜ ರೂಪದಲ್ಲಿ ನಮ್ಮಲ್ಲಿ ಸೇರಿರುತ್ತವೆ. ಯಾವಾಗ ಬೀಜ ಬೆಳೆದು ಮೊಳಕೆಯಾಗಿ ವೃಕ್ಷವಾಗಿ ಪಾಪ ಫಲವನ್ನು ನೀಡುತ್ತೆ, ಆಗ ಆ ಪಾಪ ಫಲವನ್ನು ನಾವು ಅನುಭವಿಸ್ತೀವಿ. ನಾವು ಮಾಡೋ ಯಾವುದೇ ತಪ್ಪು, ಉದಾಹರಣೆಗೆ ನಾನೆಲ್ಲೋ ತಪ್ಪು ಮಾಡ್ತೀನಪ್ಪ, ಯಾರೂ ನೋಡೋದಲ್ಲ, ಆವಾಗ ನಾನು ಸೇಫ್ ಅಂತ ಭಾವನೆ ಬರುತ್ತೆ. ಖಂಡಿತವಾಗ್ಲೂ ಸೇಫ್ ಅಲ್ಲ. ನಾವು ಮಾಡೋ ಪಾಪ ಯಾವತ್ತೂ ಸಹಿತ ನಮ್ಮಲ್ಲೇ ರಿಜಿಸ್ಟರ್ ಆಗಿಬಿಡುತ್ತೆ. ಅದಕ್ಕೆ ಫಲ ಬಂದೇ ಬರುತ್ತೆ. ಸೊ ಅದರಿಂದ ನಾವು ಯಾವುದೇ ಪಾಪಕರ್ಮದಿಂದ ತಪ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಸೊ ಈ ರೀತಿಯಾಗಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಹೌದು ಈ ಪಾಪ ಬೀಜಗಳಿದೆ, ಅವು ನಾಳೆ ನಮಗೆ ಮತ್ತೆ ಪಾಪಗಳನ್ನು ಮಾಡಿಸುತ್ತವೆ, ಮತ್ತೆ ದುಃಖವನ್ನು ಕೊಡ್ತವೆ. ಏನು ಮಾಡಬೇಕು ಅವಾಗ? ಪ್ರಭುಪಾದರು ಹೇಳ್ತಾ ಇದ್ದಾರೆ, ಭಕ್ತರು ಏನು ಅರ್ಥ ಮಾಡ್ಕೋತಾರೆ ಅಂತಂದರೆ, ಭಕ್ತಿ ಯೋಗವನ್ನು ಚೆನ್ನಾಗಿ ಮಾಡಿದ್ರೆ ಕರ್ಮಾಣಿ ನಿರ್ದಹತಿ ಕಿಂತು ಚ ಭಕ್ತಿ ಭಾಗ. ಎಲ್ಲ ಕರ್ಮಗಳು, ಪಾಪ ಬೀಜಗಳು ಎಲ್ಲವೂ ಸಹಿತ ಸುಟ್ಟು ಬೂದಿ ಆಗೋಗುತ್ತಂತೆ. ಯಾವುದೇ ಬೀಜವನ್ನು ನಾವು ಬಿತ್ತರೆ ಮೊಳಕೆ ಆಗುತ್ತೆ, ಅದೇ ಬೀಜವನ್ನು ಸುಟ್ಟರೆ ಯಾವತ್ತೂ ಮೊಳಕೆ ಆಗೋದಿಲ್ಲ. ಅಂದರೆ ಭಕ್ತಿಯನ್ನು ನಾವು ಶ್ರದ್ಧೆಯಿಂದ ಮಾಡಿದರೆ ಈ ಪಾಪ ಬೀಜಗಳೆಲ್ಲ ಸುಟ್ಟು ಹೋಗುತ್ತೆ. ಆದ್ದರಿಂದ ಒಬ್ಬ ಭಕ್ತ ತನ್ನ ಜೀವನದಲ್ಲಿ ಯಾವುದೇ ದುಃಖ ಅಥವಾ ಕಷ್ಟ ಬಂದರೆ ನೇರವಾಗಿ ಯಾರಿಂದ ಆ ದುಃಖ ಬರ್ತಾ ಇದೆ ಅವರನ್ನು ಹೊಣೆಗಾರ ಮಾಡೋದಿಲ್ಲ. ಅವ್ರಿಗೆ ಗೊತ್ತು ನನ್ನಿಂದಲೇ ಏನೋ ತಪ್ಪಾಗಿದೆ ಹಿಂದೆ, ಆ ತಪ್ಪು ಆಗಿರೋದ್ರಿಂದ ನನಗೆ ಈ ಕಷ್ಟ ಬರ್ತಾ ಇದೆ. ಈ ಕಷ್ಟ ಯಾಕೆ ಬಂತು? ತಪ್ಪು ಮಾಡಿದ್ದ ತಕ್ಷಣ ಬರಲಿಲ್ಲ, ತಪ್ಪು ಮಾಡಿದ್ದೀನಿ. ಪರಮಾತ್ಮನು ಹೃದಯದಲ್ಲಿ ಸಾಕ್ಷೀಭೂತನಾಗಿ ಕುಳಿತುಕೊಂಡು ಎಲ್ಲವನ್ನೂ ನೋಡ್ತಾ ಇದ್ದಾನೆ. ನಾನು ಹಿಂದೆ ಏನೋ ತಪ್ಪು ಮಾಡಿದ್ದೆ, ಇವಾಗ ಈ ಸನ್ನಿವೇಶ ಬಂದಿದೆ. ಪರಮಾತ್ಮ ಅದಕ್ಕೆ ಅನುಮೋದನೆ ಕೊಟ್ಟರೆ, ಸ್ಯಾಂಕ್ಷನ್ ಮಾಡಿದರೆ ಮಾತ್ರ ಆ ಒಂದು ನೋವು ಅಥವಾ ದುಃಖ ನನಗೆ ಬರುತ್ತೆ. ಯಾರೋ ಒಬ್ಬ ವ್ಯಕ್ತಿ ಮೂಲಕ ಬರುತ್ತೆ, ಅವನು ನಿಮಿತ್ತ ಅಷ್ಟೇ ಆ ವ್ಯಕ್ತಿ. ಆದರೆ ನನ್ನ ದುಃಖಕ್ಕೆ ಅವನು ಮೂಲ ಕಾರಣ ಅಲ್ಲ. ಮೂಲ ಕಾರಣ ನಾನು ಹಿಂದೆ ಮಾಡಿದ ಯಾವುದೋ ಕಾರಣ. ಹಾಗಿದ್ರೆ ಪರಮಾತ್ಮನ ಕರುಣೆ ಎಲ್ಲಿದೆ ಇಲ್ಲಿ? ಪರಮಾತ್ಮಗೆ ಅಷ್ಟೆಲ್ಲ ನಾನು ಭಕ್ತಿ ಮಾಡೋದು ನನಗೆ ದುಃಖ ಕೊಡ್ತಾ ಇದ್ದಾನಲ್ಲ? ಇಲ್ಲ, ನನಗೆ ಭಕ್ತಿ ಸೇವೆಗೆ ಅನುಕೂಲ ಮಾಡೋಕ್ಕೋಸ್ಕರ ಅವನು ನನ್ನ ಹಿಂದಿನ ಕರ್ಮದ ಫಲವನ್ನು ಸಂಕ್ಷಿಪ್ತವಾಗಿ ಸಣ್ಣದಾಗಿ ನಮಗೆ ಕೊಡ್ತಾ ಇದ್ದಾನೆ. ಯಾಕೆಂದರೆ ನಾವು ಕೆಲವು ಸರಿ ಏನು ಮಾಡ್ತೀವಿ ಅಂದರೆ ಭಕ್ತಿಲಿ ಸಡಿಲಾಗಿ ಹೋಗ್ತೀವಿ.
ಸಡಿಲ ಆದರೆ ನಿನಗೆ ಕಷ್ಟ ಅಪ್ಪ, ನೀನು ಇನ್ನೂ ಸೀರಿಯಸ್ ಆಗೋ. ಉದಾಹರಣೆಗೆ ಎಕ್ಸಾಮ್ ಹತ್ರ ಬರ್ತಾ ಇದೆ, ಮಕ್ಕಳು ಜಾಸ್ತಿ ನಿದ್ದೆ ಮಾಡ್ತಾರೆ ಅಂದರೆ ತಂದೆ ತಾಯಿ ಸುಮ್ಮನೆ ಬಿಡ್ತಾರ, ತಗೊಂಡು ಮುಖದ ಮೇಲೆ ನೀರು ಕಟ್ತಾಳ, ಏನಕ್ಕೆ ಆಗ್ತೀರಾ? ಇವೇನು ಶತ್ರು ನಾ ಮಗುಗೆ ಇಲ್ಲ, ಫ್ರೆಂಡ್ ಅಲ್ವಾ, ಅವನು ಒಳ್ಳೇದಾಗಲಿ ಅಂತ ಈಗ ಕಷ್ಟ ಕೊಡ್ತೀರಾ. ಅದೇ ರೀತಿ ಭಗವಂತ ಸಹಿತ ನಮಗೆ ಎಚ್ಚೆತ್ಕೊಳ್ಳಿ, ಚೆನ್ನಾಗಿ ಭಕ್ತಿ ಮಾಡಲಿ ಇನ್ನೂ ಅನ್ನೋ ಒಂದು ಉದ್ದೇಶದಿಂದ ನಮಗೆ ಆ ಪಾಪ ಬರೋಕ್ಕೆ ಬಿಡ್ತಾನೆ. ಅಂದರೆ ಭಕ್ತರಾದಮೇಲೆ ನೇರವಾಗಿ ಭಗವಂತ ರಕ್ಷಣೆ ಮಾಡ್ತಾನೆ. ಭಕ್ತರಾಗೋ ತನಕ ಮಾಯೆ ನೋಡ್ಕೋತಾಳೆ, ಲೆಕ್ಕ ಬುಕ್ಕಿದೆ ಅವಳ ಹತ್ರ, ಎಷ್ಟು ಏನು ಕಷ್ಟ ಕೊಡಬೇಕು ಬಿಡಬೇಕು ಅಂತ ಎಲ್ಲ ಗೊತ್ತಿದೆ, ಮಾಯೆಗೆ ನೋಡ್ಕೋತಾಳೆ. ಭಕ್ತರಾದ್ಮೇಲೆ ಅವಳು ಆ ಬುಕ್ನ ತಗೊಂಡೋಗಿ ದೇವರು ಕೊಟ್ಬಿಡ್ತಾರೆ, ಕೃಷ್ಣ ಇನ್ನು ನಾನು ಈ ವ್ಯಕ್ತಿ ನನ್ನ ಕಂಟ್ರೋಲ್ ಇಲ್ಲ, ನೀನು ನೋಡ್ಕೋಪ್ಪ ಅಂತ. ಕೃಷ್ಣ ನೋಡ್ತಾ ಆಯ್ತಪ್ಪ, ಏನು ಮಾಡಬೇಕು ನೋಡ್ಕೋತೀನಿ. ಆದ್ದರಿಂದ ನಾವು ಭಕ್ತರಾದ್ಮೇಲೆ ಸಂಪೂರ್ಣವಾದ ರಕ್ಷಣೆಯನ್ನು ಅನುಭವಿಸ್ಬೇಕು. ಯಾಕಂದರೆ ಭಗವಂತ ನಮ್ಮನ್ನು ಖಂಡಿತವಾಗ್ಲೂ ನೋಡ್ಕೋತಾ ಇದ್ದಾನೆ. ಏನೇ ಕಷ್ಟ ಬಂದರೂ ಅದು ನಮ್ಮ ಒಳ್ಳೇದಕ್ಕೆ ಭಗವಂತ ಕೊಡ್ತಾ ಇದ್ದಾನೆ. ಆ ಭಾವ ಇಟ್ಕೊಂಡ್ಬಿಟ್ರೆ ನಮಗೆ ಯಾವುದೂ ಅಷ್ಟು ನೋವು ಉಂಟು ಮಾಡೋದಿಲ್ಲ. ಪ್ರಭಾತ್ ಹೇಳ್ತಾ ಇದ್ದಾರೆ, ಭಕ್ತರು ನಮ್ಗೇನು ದುಃಖ ಬರುತ್ತೆ ಅದನ್ನು ಸಹಿಸ್ಕೋತಾರೆ. ಸುಮ್ಮನೆ ಅಯ್ಯೋ ಅನುಭವಿಸ್ಬೇಕಲ್ಲಪ್ಪ ಅಂತ ಅನುಭವಿಸಲ್ಲ, ಅದರಲ್ಲೇ ಸುಖವನ್ನು ಕಾಣ್ತಾರೆ. ಯಾಕೆ ಹೇಳಿ? ಇದು ಭಗವಂತನ ಕೃಪೆ. ತತ್ತೇನು ಕಂಪ ಸುಸಮೀಕ್ಷ ಮಾಣು ಭುಂಜಾನ ಏವಾತ್ಮಕೃತಂ ವಿಪಾಕ ಹೃದ್ವಾಗ್ ವಪುರ್ಭಿರ್ ವಿರದಂ ನಮಸ್ತೆ ಜೀವೇ ತಯೋ ಮುಕ್ತಿಪದೇ ಸದಾಯಃ ಅಂತ ಹೇಳ್ತಾರೆ. ಏನಂದರೆ ಇದು ಭಗವಂತನ ಅನುಕಂಪ. ತತ್ತೇನು ಕಂಪ, ನನ್ನ ಮೇಲೆ ಅವನು ಕೃಪೆ ಭಗವಂತ. ಅದಕ್ಕೋಸ್ಕರ ಅವನು ನಾನು ಇಷ್ಟು ತಪ್ಪು ಮಾಡಿದ್ದೆ, ಇಷ್ಟೇ ಸಣ್ಣ ಡೋಸ್ ಕೊಡ್ತಾ ಇದ್ದಾನೆ ನನಗೆ ಪ್ರತಿಫಲ. ಆ ಒಂದು ಭಾವದಲ್ಲಿ ನಮ್ಮ ಹೃದಯದಲ್ಲಿ ಕೃತಜ್ಞತೆ ಮೂಡುತ್ತೆ ಭಗವಂತನ ಮೇಲೆ. ಭಗವಂತನ ನಾನು ಶರಣಾಗಿಲ್ಲ ಅಂದಿದ್ರೆ ಅಷ್ಟೆಲ್ಲ ಕಷ್ಟ ಅನುಭವಿಸ್ಬೇಕಾಗಿತ್ತು. ಶರಣಾಗಿರೋದ್ರಿಂದ ಇಷ್ಟು ಮಾಡಿಬಿಟ್ಟಿದ್ದಾನೆ. ಅದನ್ನು ಬೆಟ್ಟದಷ್ಟಿದ್ದ ಕಷ್ಟ ನಾನು ಸಣ್ಣ ಕಲ್ಲು ಅಷ್ಟು ಮಾತ್ರ ಮಾಡಿದ್ದಾನೆ, ಅಷ್ಟು ಮಾತ್ರ ನನಗೆ ಬರ್ತಾ ಇದೆ ಅಂದ್ಬಿಟ್ಟು ಹೃತ್ ವಾಗ್ ವಪು ತನ್ನ ಇಡೀ ದೇಹದಿಂದ ಹೃದಯದಿಂದ ಭಗವಂತನಿಗೆ ನಮಸ್ಕಾರ ಮಾಡ್ತಾನೆ ಭಕ್ತ. ಅಂತಹ ಭಾವ ಇಟ್ಕೊಂಡ್ರೆ ಅವರಿಗೆ ಮುಕ್ತಿ ಖಂಡಿತವಾಗ್ಲೂ ಅವರ ಹಕ್ಕು ಅಂತ ಹೇಳ್ತಾ ಇದ್ದಾರೆ ಶಾಸ್ತ್ರ. ಆದ್ದರಿಂದ ಈ ಭಾವವನ್ನು ನಾವು ಬೆಳೆಸ್ಕೋಬೇಕು. ಇವಾಗ ಬೇರೆ ಬೇರೆ ದಾರ್ಶನಿಕರು ಬೇರೆ ಬೇರೆ ಥರ ಹೇಳ್ತಾ ಇದ್ದಾರೆ. ಯಾವ್ಯಾವ ಥರ ಹೇಳ್ತಾ ಇದ್ದಾರೆ ಅನ್ನೋದನ್ನ ಈ ಮುಂದಿನ ಶ್ಲೋಕದಲ್ಲಿ ಧರ್ಮ ಹೇಳ್ತಾರೆ. ಕೇಚಿದ್ ವಿಕಲ್ಪವಾಸನಾ ಆಹುರಾತ್ಮಾನಮಾತ್ಮನಃ ದೈವಮನ್ಯೇ ಪರೇ ಕರ್ಮ ಸ್ವಭಾವಮ ಪರೇ ಪ್ರಭುಂ. ಹೇಳಿದಂಗೆ ಒಟ್ಟು 6 ದಾರ್ಶನಿಕರಿದ್ದಾರೆ. ಬೇರೆ ಬೇರೆ ದಾರ್ಶನಿಕರು ಬೇರೆ ಬೇರೆ ರೀತಿ ಹೇಳ್ತಾರೆ ಅಂತ ಹೇಳಿದ್ದೆ. ಅದನ್ನೇ ಈಗ ವಿವರಣೆ ಮಾಡ್ತಾ ಇದ್ದಾರೆ ಧರ್ಮ. ಏನು ಹೇಳ್ತಾ ಇದ್ದಾರೆ ಅಂದರೆ, ಕೇಚಿದ್ ವಿಕಲ್ಪವಾಸನ, ಯಾರು ಕೆಲವು ಯೋಗಿಗಳಿದ್ದಾರೋ ಅವರೇನಂತ ಹೇಳ್ತಾರೆ ಅಂತಂದರೆ, ಆತ್ಮನಃ, ನಮ್ಮ ದುಃಖಕ್ಕೆ ನಾವೇ ಕಾರಣ ಅಂತ ಹೇಳ್ತಾರೆ. ಅದನ್ನ ಗೀತೆಯಲ್ಲಿ ನಾವು 6ನೇ ಅಧ್ಯಾಯದಲ್ಲಿ ಹೇಳ್ತೀವಿ. 6ನೇ ಅಧ್ಯಾಯ 5ನೇ ಶ್ಲೋಕದಲ್ಲಿ ಆತ್ಮೈವ ಹಿ ಆತ್ಮನು ಬಂಧು ಆತ್ಮೈವ ರಿಪುರಾತ್ಮನಃ. ನಮ್ಮ ಮನಸ್ಸೇ ನಮ್ಮ ಆತ್ಮಕ್ಕೆ ಶತ್ರುನೂ ಹೌದು ಮಿತ್ರನೂ ಹೌದು ಅಂತ ಹೇಳ್ತೀವಿ ಗೀತೆಯಲ್ಲಿ. ಯಾವಾಗ ಆತ್ಮವನ್ನ ಮನಸ್ಸು ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗುತ್ತೆ ಆವಾಗ ಅದು ಫ್ರೆಂಡ್ ಆಗುತ್ತೆ. ಯಾವಾಗ ಮನಸ್ಸು ಆತ್ಮವನ್ನ ಕುಮಾರ್ಗದಲ್ಲಿ ಕೆಟ್ಟ ಮಾರ್ಗದಲ್ಲಿ ಕರ್ಕೊಂಡು ಹೋಗುತ್ತೆ ಆಗ ಎನಿಮಿ ಅಥವಾ ಶತ್ರು ಆಗುತ್ತೆ ಅನ್ನೋದನ್ನ ಗೀತೆಯಲ್ಲಿ ನೋಡಿದ್ದೀವಿ. ಅದು ಒಂದು ಅರ್ಥ. ಆದರೆ ಇನ್ನೊಂದು ಅರ್ಥ ಯಾವ ರೀತಿ ಅಂತಂದ್ರೆ, ಈ ಅದ್ವೈತವಾದಿಗಳು ಹೇಳ್ತಾರೆ. ಏನಂತ ಹೇಳ್ತಾರೆ ಅಂತಂದ್ರೆ, ಆತ್ಮ ಪರಮಾತ್ಮ ಎರಡು ಒಂದೇ. ಆತ್ಮ ಪರಮಾತ್ಮ ಎರಡು ಒಂದೇ ಆದ್ರಿಂದ ಆತ್ಮದ ಸುಖ ದುಃಖಕ್ಕೆಲ್ಲ ಪರಮಾತ್ಮ ಕಾರಣ, ಆದರೆ ಪರಮಾತ್ಮ ಆತ್ಮಕ್ಕೆ ಭೇದ ಇಲ್ಲ. ಆದ್ರಿಂದ ಆತ್ಮದ ಸುಖ ದುಃಖಕ್ಕೆ ಆತ್ಮನೇ ಕಾರಣ ಅಂತ ಹೇಳ್ತಾರೆ ಅದ್ವೈತವಾದಿಗಳು. ದೇವತೆಗಳು ಯಾಕೆ ಕಾರಣ ಅಲ್ಲ ಅಂತ ಅದ್ವೈತವಾದಿಗಳು ಹೇಳ್ತಾರೆ. ಯಾಕೆಂದ್ರೆ ದೇವತೆಗಳು ಸಹಿತ ಕರ್ಮ ಬಂಧನದಲ್ಲೇ ಇದ್ದಾರೆ. ಅವರು ಸಹಿತ ಪುಣ್ಯ ಕರ್ಮ ಮಾಡೇ ದೇವಲೋಕಕ್ಕೆ ಹೋದ್ರು. ಆ ಪುಣ್ಯ ಕರ್ಮದ ಬಲದಿಂದ ದೇವತೆಗಳಾದ್ರು. ಆದ್ರಿಂದ ಅವರು ಕರ್ಮದ ಬಂಧನದಲ್ಲೇ ಇರೋದ್ರಿಂದ ಅವರು ನಮಗೆ ಸುಖ ದುಃಖ ಕೊಡೋಕೆ ಶಕ್ತಿ ಅವ್ರಿಗಿಲ್ಲ ಅಂತ ಹೇಳ್ತಾರೆ.
ಅವ್ರದ್ದು ಒಂದು ವಾದ ಆಯಿತು. ಇನ್ನು ಕೆಲವರು ಏನಂತ ಹೇಳ್ತಾರೆ ಅಂತಂದರೆ, ನಮ್ಮ ಸುಖ ದುಃಖಕ್ಕೆ ದೈವವೇ ಕಾರಣ, ಅಂದರೆ ಬೇರೆ ಬೇರೆ ಗ್ರಹಗಳು ಕಾರಣ. ರಾಹು ಶನಿ ಎಫೆಕ್ಟು, ರಾಹು ಗ್ರಸ್ತ, ಅಥವಾ ನಿಮಗೆ ಗುರು ವಕ್ರವಾಗಿದೆ, ಬೇರೆ ಬೇರೆ ಗ್ರಹಗಳು ಕಾರಣ ಅಂತ ಹೇಳ್ತಾರೆ ನಮ್ಮ ಸುಖ ದುಃಖಕ್ಕೆ. ಇನ್ನು ಕೆಲವರು ಪೂರ್ವ ಮೀಮಾಂಸಕರು, ಜೈಮಿನಿ, ಅವರು ಹೇಳ್ತಾರೆ ನಮ್ಮ ಸುಖ ದುಃಖಕ್ಕೆ ನಾವು ಮಾಡಿದ ಕರ್ಮಗಳೇ ಕಾರಣ ಅಂತ. ಈ ರೀತಿಯಾಗಿ ಒಬ್ಬೊಬ್ಬ ದಾರ್ಶನಿಕರು ಒಂದೊಂದು ರೀತಿ ಹೇಳ್ತಾ ಇದ್ದಾರೆ. ಪ್ರಭುಪಾದರು ತಮ್ಮ ಭಾವಾರ್ಥದಲ್ಲಿ ಹೇಳ್ತಾರೆ, ಈ ನಾಸ್ತಿಕ ಸಾಂಖ್ಯವಾದ ಮಂಡನೆ ಮಾಡಿದ್ರಲ್ಲ, ಅವ್ರು ಹೇಳೋದೇನೆಂದ್ರೆ, ಎಲ್ಲ ಈ ಭೌತಿಕ ಜಗತ್ತಿನಲ್ಲಿ ಏನು ನಡೀತಾ ಇದೆ ಎಲ್ಲದಕ್ಕೂ ಪ್ರಕೃತಿನೇ ಕಾರಣ ಅಂತ ಅವ್ರು ಹೇಳ್ತಾರೆ. ಒಟ್ಟು 24 ಧಾತುಗಳಿದೆ ಮೂಲ, ಎಲ್ಲ ಸೇರಿಸಿ ಆಗಿದಂತಹ ಪ್ರಕೃತಿ. ಆ ಪ್ರಕೃತಿನೇ ಎಲ್ಲದಕ್ಕೂ ಕಾರಣ, ಪರಿಣಾಮ ಎಲ್ಲ ಪ್ರಕೃತಿ ಅಂತ ಅವ್ರು ಹೇಳ್ತಾರೆ. ನಿಮಗೆ ಮುಕ್ತ ಇದ್ರೆ ನೀವು ಇದರಿಂದ ಬಿಡುಗಡೆ ಹೊಂದ್ಬಿಡ್ಬೇಕು, ಈ ಪ್ರಕೃತಿಯಿಂದ ಬಿಡುಗಡೆ ಹೊಂದ್ಬಿಟ್ರೆ ಮುಕ್ತಿ ಅಂತ ಅವ್ರು ಹೇಳಿದ್ದಾರೆ. ಇನ್ನು ಬ್ರಹ್ಮವಾದಿಗಳು ಅವ್ರು ಹೇಳೋದೇನೆಂದ್ರೆ, ಎಲ್ಲದಕ್ಕೂ ಬ್ರಹ್ಮನೇ ಕಾರಣ, ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಪ್ರಭುಪಾದರ ಭಾವದಲ್ಲಿ ಹೇಳ್ತಾ ಇದ್ದಾರೆ, ಗೀತೆಯಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ, ಬ್ರಹ್ಮವೂ ಸಹಿತ ನನ್ನ ಮೇಲೆ ಆಧಾರಿತವಾಗಿದೆ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾ ಇದ್ದಾರೆ, ನಾನೇ ಅದಕ್ಕೆ ಆಧಾರ ಅಂತ. ಸೊ ಅದರಿಂದ ವೈಷ್ಣವರು ಏನನ್ನ ಅರ್ಥ ಮಾಡ್ಕೋತಾರೆ ಅಂತಂದ್ರೆ, ಎಲ್ಲದಕ್ಕೂ ಮೂಲ ಕಾರಣ ಯಾರು? ಕೃಷ್ಣ. ಅದನ್ನೇ ಬ್ರಹ್ಮ ಸಮಿತಿಯಲ್ಲಿ ಹೇಳ್ತಾರೆ, ಈಶ್ವರ ಪರಮಃ ಕೃಷ್ಣ ಸರ್ವ ಕಾರಣ ಕಾರಣಂ. ಪ್ರತಿ ಕಾರಣಗಳಿಗೂ ಮೂಲ ಕಾರಣ ಯಾರು? ಅದು ವೈಷ್ಣವ ಸಿದ್ಧಾಂತ. ಅದನ್ನೇ 20ನೇ ಶ್ಲೋಕದಲ್ಲಿ ಧರ್ಮ ಹೇಳ್ತಾ ಇದ್ದಾರೆ. ಅಪ್ರತರ್ಕ್ಯಾದ ನಿರ್ದೇಶ್ಯಾದಿತಿ ಕೇಶ್ವಪಿ ನಿಶ್ಚಯಃ ಅತ್ರ ಅನುರೂಪಂ ರಾಜರ್ಷೇ ವಿಮೃಶಸ್ವ ಮನೀಷಯ. ಕೆಲವು ಚಿಂತನಶೀಲರ ಅಭಿಪ್ರಾಯದಂತೆ ದುಃಖದ ಕಾರಣವನ್ನು ತರ್ಕದಿಂದ ಖಚಿತಪಡಿಸಲು ಸಾಧ್ಯವೇ ಇಲ್ಲ. ನಾವೆಷ್ಟೇ ತರ್ಕ ಮಾಡಿದ್ರೂ ದುಃಖದ ಮೂಲ ಕಾರಣ ಹುಡುಕಕ್ಕೆ ಸಾಧ್ಯ ಇಲ್ಲ. ಅದನ್ನು ಊಹೆಯಿಂದ ತಿಳಿಯಲು ಸಾಧ್ಯವಿಲ್ಲ, ಮಾತುಗಳಿಂದ ವ್ಯಕ್ತಪಡಿಸಲು ಶಕ್ಯವಾಗದು. ಹೇ ರಾಜರ್ಷಿಯೇ, ಇದೆಲ್ಲವನ್ನೂ ನೀನು ನಿನ್ನ ಸ್ವಬುದ್ಧಿಯಿಂದಲೇ ವಿಚಾರ ಮಾಡಿ ತೀರ್ಮಾನ ಮಾಡು, ಯಾರು ದುಃಖಕ್ಕೆ ಮೂಲ ಕಾರಣ ಅಂತ ಧರ್ಮ ಹೇಳ್ತಾ ಇದ್ದಾರೆ. ಇದನ್ನ ಇಂಡೈರೆಕ್ಟ್ ಆಗಿ ವೈಷ್ಣವರು ಏನಂತ ಹೇಳ್ತಾರೆ ಅಂದ್ರೆ, ಯಾವುದೇ ಭೌತಿಕ ಕಾರಣ ಅಲ್ಲ, ನಮ್ಮ ದುಃಖಕ್ಕೆ ಯಾವುದೇ ಭೌತಿಕವಾದ ಕಾರಣ ಅಲ್ಲ. ಏನಾದ್ರೂ ನಮಗೆ ದುಃಖ ಆಗ್ತಾ ಇದೆ ಅಂದ್ರೆ ಅದು ಭಗವಂತನ ಅನುಮೋದನೆ ಇಲ್ಲದೆ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ನಮ್ಮ ಸುಖ ದುಃಖಕ್ಕೆಲ್ಲ ಮೂಲ ಕಾರಣ ಭಗವಂತ ಅನ್ನೋ ಪ್ರಶ್ನೆ ಬರುತ್ತೆ. ಖಂಡಿತವಾಗ್ಲೂ ಮೂಲ ಕಾರಣ ಭಗವಂತ ಅಲ್ಲ. ಏಕೆಂದ್ರೆ ಮೂಲ ಕಾರಣವಾಗಿ ನಾವು, ಭಗವಂತ ಒಂದು ವ್ಯವಸ್ಥೆ ಮಾಡಿದ್ದಾನೆ, ಈ ಭೌತಿಕ ಪ್ರಪಂಚ ಅನ್ನೋ ವ್ಯವಸ್ಥೆನ ಭಗವಂತ ಮಾಡಿದ್ದಾನೆ. ಅದರಲ್ಲಿ ನಿಯಮಗಳಿದೆ. ಆ ನಿಯಮಗಳನ್ನು ಮಾಡಿದ್ರಿಂದ ಅವನು ಕಾರಣ ಅನ್ಬೋದು. ಯಾಕಂದ್ರೆ ಅವನು ಯಾಕೆ ಈ ತರ ನಿಯಮ ಮಾಡಿದಂತ ಪ್ರಶ್ನೆ, ಅವನು ಒಂದು ರೀತಿ ನಿಯಮ ಮಾಡಿದ್ದಾನೆ, ಅದಕ್ಕೆ ಅವನು ಕಾರಣ. ಆದರೆ ಆ ನಿಯಮವನ್ನು ಮುರಿದಿದ್ಯಾರು? ಭಗವಂತನ. ಆಧ್ಯಾತ್ಮಿಕ ಪ್ರಪಂಚ ಬಿಟ್ಟು ಭೌತಿಕ ಪ್ರಪಂಚ ಬರಬೇಕು ಅಂತ ನಿರ್ಧಾರ ಮಾಡಿದ್ಯಾರು? ಭಗವಂತನ. ಆದ್ರಿಂದ ಈ ಒಂದು ಸಿಸ್ಟಮ್, ಈ ವ್ಯವಸ್ಥೆ ಅವನು ಸೃಷ್ಟಿ ಮಾಡೋದ್ರಿಂದ ನಾವು ಅವನು ಎಲ್ಲದಕ್ಕೂ ಮೂಲ ಅಂತ ಹೇಳೋದು ಆ ಅರ್ಥದಲ್ಲಿ. ಆದರೆ ನಮ್ಮ ನಿಮ್ಮ ದುಃಖವು ಅವನಿಂದಾನೇ ಬರ್ತಾ ಇದೆ ಅಂದರೆ ಅವನು ಅದಕ್ಕೆ ಅನುಮೋದನೆ ಮಾಡ್ತಾ ಇದ್ದಾನೆ. ಹೌದು, ಅದಕ್ಕೆ ಬರ್ತಾ ಇದೆ. ಅವನು ಅನುಮೋದನೆ ಮಾಡದೇ ಇದ್ರೆ ಖಂಡಿತ ಬರೋದಿಲ್ಲ. ಆದರೆ ನಾವು ಈ ಅವಸ್ಥೆಗೆ ಅವನನ್ನು ದೋಷಿಯಾಗಿ ಮಾಡೋಕ್ಕಂತೂ ಸಾಧ್ಯ ಇಲ್ಲ. ದೋಷಿ ನಾವೇ, ಆದರೆ ಈ ವ್ಯವಸ್ಥೆಯನ್ನು ಮಾಡಿದವನು ಭಗವಂತ. ಪ್ರಭುಪಾದರು ಹೇಳ್ತಾ ಇದ್ದಾರೆ ಭಾವಾರ್ಥದಲ್ಲಿ, ವೈಷ್ಣವರಿಗೆ ಏನು ಗೊತ್ತು ಅಂತಂದ್ರೆ, ಯಾವುದು ಭಗವಂತನ ಅನುಮೋದನೆ ಇಲ್ಲದೆ ಆಗೋದಿಲ್ಲ ಅನ್ನೋದು ಗೊತ್ತು. ಗೀತೆಯ 10ನೇ ಅಧ್ಯಾಯದಲ್ಲಿ ಹೇಳ್ತಾರೆ,
ಸುಖಂ ದುಃಖಂ ಭವೋ ಭಾವೋ ಭಯಂ ಚ ಭಯಮೇವ ಚ ಅಹಿಂಸಾ ಸಮತಾ ತುಷ್ಟಿ ತಪೋದಾನಂ ಯಶೋ ಯಶಃ ಭವಂತಿ ಭಾವಾ ಭೂತಾನಾಂ ಮತ್ತ ಏವ ಪೃಥಗ್ ವಿದಾಹ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಮತ್ತ ಏವ ಪೃಥಗ್ ವಿಧ ಅಂದ್ರೆ ಪೃಥಕ್ ಅಂದ್ರೆ ಬೇರೆ ಬೇರೆ, ಮತ್ತ ಅಂದ್ರೆ ನನ್ನ ಬೇರೆ ಬೇರೆ ವಿಧಗಳು ಅಂದರೆ ಸುಖ ದುಃಖ ಸಾವು ನೋವು ಭಯ ಅಭಯ ಹಿಂಸೆ ಅಹಿಂಸೆ ತೃಪ್ತಿ ತಪಸ್ಸು ದಾನ ಯಶಸ್ಸು ಅಪಕೀರ್ತಿ ಎಲ್ಲವೂ ಸಹಿತ ನನ್ನಿಂದಾನೇ ಬಂದಿದೆ ಅಂತ ಕೃಷ್ಣ ಹೇಳ್ತಾರೆ. ವೈಷ್ಣವರ ಒಂದು ತತ್ವ ಏನಂದ್ರೆ ಸುಖ ದುಃಖ ಯಾವುದು ಮಾಯೆಯಲ್ಲ, ಅಂದ್ರೆ ಅದನ್ನ ನಾವು ಬರೀ ಭ್ರಮೆ ಅಲ್ಲ, ಸುಖ ದುಃಖ ಅನ್ನೋದು ಭ್ರಮೆಯಲ್ಲ, ಯಾಕಂದ್ರೆ ನಿಜವಾಗ್ಲೂ ಅನುಭವಿಸ್ತೀವಿ ನಾವು, ಬರೀ ಭ್ರಮೆ ಅಂತ ಹೇಳಕ್ ಸಾಧ್ಯ ಇಲ್ಲ. ಆದರೆ ಅದಕ್ಕೆ ಕಾರಣ ಆತ್ಮ ಅಥವಾ ಜೀವ ಅಲ್ಲ, ಯಾಕಂದ್ರೆ ಜೀವ ಸ್ವತಂತ್ರ ಅಲ್ಲ. ಅದಕ್ಕೆ ಕಾರಣ ಗ್ರಹಗಳು ಅಲ್ಲ, ಏಕೆಂದರೆ ಗ್ರಹಗಳು ಕಾಲದ ಮೇಲೆ ಅವಲಂಬಿತವಾಗಿದೆ. ಆದ ಗ್ರಹಗಳ ಚಲನದ ಮೇಲೆ ಕಾಲ ನಿರ್ಧಾರ ಮಾಡುತ್ತೆ. ಅದರಿಂದ ಗ್ರಹಗಳು ಸ್ವತಂತ್ರ ಕಾರಣ ಅಲ್ಲ, ಮೂಲ ಕಾರಣ ಅಲ್ಲ. ಮತ್ತೆ ಕರ್ಮವು ಮೂಲ ಕಾರಣನ ಸುಖ ದುಃಖಕ್ಕೆ ಅಂದ್ರೆ ಇಲ್ಲ, ಯಾಕಂದ್ರೆ ಕರ್ಮಕ್ಕೆ ತನ್ನದೇ ಆದ ಚೇತನ ಇಲ್ಲ. ಕರ್ಮ ನಿರ್ಧಾರ ಮಾಡಲ್ಲ ಇವ್ರಿಗೆ ಸುಖ ಕೊಡಬೇಕು ದುಃಖ ಕೊಡಬೇಕು ಅಂತ. ಅದರಿಂದ ಕರ್ಮವನ್ನ ದೋಷಿಯಾಗಿ ಮಾಡೋಕೆ ಸಾಧ್ಯ ಇಲ್ಲ. ಮತ್ತೆ ನಮ್ಮ ಸ್ವಭಾವ ಮೂಲ ಕಾರಣನ ಅಲ್ಲ. ಸ್ವಭಾವ ಹೌದು, ಒಂದು ರೀತಿಯಲ್ಲಿ ನಮಗೆ ದುಃಖ ಉಂಟು ಮಾಡೋಕ್ಕೆ ನಾವು ಬೆಳೆಸ್ಕೊಂಡ ತಪ್ಪು ಸ್ವಭಾವಗಳು ಕಾರಣ ಆಗಿರ್ಬೋದು, ಆದರೆ ಮೂಲ ಕಾರಣ ಅದಾಗಕ್ಕೆ ಸಾಧ್ಯ ಇಲ್ಲ. ಅದರಿಂದ ಎಲ್ಲದಕ್ಕೂ ಮೂಲ ಕಾರಣ ಸರ್ವಕಾರಣ ಕಾರಣಂ ಕೃಷ್ಣ. ಈ ಜಗತ್ತಿನ ವ್ಯವಸ್ಥೆಗೆ ಮೂಲ ಕಾರಣ ಅವನೇ. ಬಟ್ ಯಾಕೆ ಈ ರೀತಿ ವ್ಯವಸ್ಥೆಯನ್ನು ಮಾಡಿದ್ದಾನೆ ಅದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಬಿಡಿಸ್ಕೊಳ್ಳೋಕೆ ಸುಲಭ. ವ್ಯವಸ್ಥೆಯನ್ನು ಅರ್ಥ ಮಾಡ್ಕೋಬೇಕು. ನಾವು ಮೂಲ ಕಾರಣ ಭಗವಂತ ಅಂತ ಮಾಡ್ದೇನೆ, ಮೂಲ ಕಾರಣ ನನ್ನ ಕರ್ಮ ನನ್ನ ಅದು ಇದು ಅಂತ ನಾನು ಮಾಡಿದ್ರೆ ಅದಕ್ಕೆ ಪರಿಹಾರ ಸಿಗೋದಿಲ್ಲ. ಯಾವಾಗ ಈ ವ್ಯವಸ್ಥೆಗೆ ಮೂಲ ಕಾರಣ ಭಗವಂತ ಅಂತ ನಾವು ಅರ್ಥ ಮಾಡ್ಕೋತೀವಿ, ಆಗ ನಮಗೆ ಪರಿಹಾರ ಸಿಗೋಕ್ಕೆ ಸುಲಭ. ಅವಾಗ ಅರ್ಥ ಆಗುತ್ತೆ, ಈ ಭಗವಂತ ಇದಕ್ಕೆ ಕಾರಣ ಆಗಿದ್ರೆ, ಈ ಕಷ್ಟ ಸುಖ ಬರೋಕ್ಕೆ ಭಗವಂತ ಕಾರಣ ಆಗಿದ್ರೆ ಅದಕ್ಕೆ ಪರಿಹಾರ ಸಹಿತ ಭಗವಂತನ ಹತ್ರನೇ ಇರಬೇಕಲ್ವಾ. ಹೇಗೆ ಪರಿಹಾರ ಮಾಡ್ಕೊಳ್ಳೋದು ಅಂತ ಅವನ ಹತ್ರ ನಾವು ಕೇಳ್ಬೋದು, ಶಾಸ್ತ್ರದಲ್ಲಿ ಅರ್ಥ ಮಾಡ್ಕೋಬೋದು. ಅವಾಗ ಪರಿಹಾರ ಮಾರ್ಗ ನಮಗೆ ಚೆನ್ನಾಗಿ ಮನದಟ್ಟಾಗತ್ತೆ. ಹೇಗೆ ದುಃಖದಿಂದ ನಾವು ದೂರ ಆಗಬಹುದು ಅನ್ನೋಕ್ಕೆ ಅವಾಗ ಶಾಸ್ತ್ರದಲ್ಲಿ ನಾವು ತಿಳ್ಕೊಂಡು ಭಗವಂತ ಏನು ಕೊಟ್ಟಿದ್ದಾನೆ, ಯಾಕಂದರೆ ಅವನೇ ಮೂಲ ಕಾರಣ ಆಗಿರೋದ್ರಿಂದ ಅವನಿಗೆ ಗೊತ್ತು ಹೇಗೆ ಇದರಿಂದ ಹೊರಗಡೆ ತರ್ಬೋದು ನಮ್ಮನ್ನ ಅಂತ. ಬೇರೆ ಯಾರಿಗೂ ಗೊತ್ತಿಲ್ಲ. ಮೂಲ ಕಾರಣ ಬೇರೆ ಕಡೆ ಇಟ್ಟರೆ ಅವು ನಮಗೆ ಮೂಲ ಕಾರಣ ಅಲ್ಲದೇ ಇರೋದ್ರಿಂದ ಅದು ಯಾವುದು ನಮಗೆ ನಿಜವಾದ ಪರಿಹಾರ ಕೊಡೋದಿಲ್ಲ. ಭಗವಂತ ಮೂಲ ಕಾರಣ ಅದನ್ನು ಅರ್ಥ ಮಾಡ್ಕೊಂಡಾಗ ಅದಕ್ಕೆ ಪರಿಹಾರ ಸಹಿತ ಭಗವಂತನ ಹತ್ರನೇ ಇರುತ್ತೆ. ಆ ಪರಿಹಾರವನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಪಾಲನೆ ಮಾಡಿದರೆ ನಿಜವಾಗ್ಲೂ ನಾವು ದುಃಖದಿಂದ ದೂರ ಆಗಬಹುದು ಅನ್ನೋದನ್ನು ಈ ಒಂದು ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಕಟ್ಟಕಡೆದಾಗಿ ಪ್ರಭುಪಾದರು ಒಂದು ಮಾತು ಹೇಳ್ತಾರೆ, ಭಗವಂತ ಮಾಡುವಂತಹ ಕೆಲಸಗಳಲ್ಲಿ ಯಾವುದೇ ತಪ್ಪು ದೋಷ ಇಲ್ಲ. ಎಲ್ಲರೂ ಸಹಿತ ಭಗವಂತನ ಕಡೆಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಕೆಲವರು ಭಕ್ತರು ಮುಂದೆ ಇದ್ದಾರೆ, ಇನ್ನು ಕೆಲವರು ಹಿಂದೆ ಇದ್ದಾರೆ ಅಷ್ಟೇ. ಆದರೆ ಎಲ್ಲರೂ ಭಗವಂತನ ಕುರಿತಾಗೆ ಅವರು ತಮ್ಮ ಮೂಲ ಪ್ರಯಾಣ ಇದೆ. ಪ್ರಭುಪಾದರು ಹೇಳ್ತಾ ಇದ್ದಾರೆ, ಧರ್ಮ ಅಂದರೆ ಎತ್ತು ಮತ್ತೆ ಹಸು ರೂಪದಲ್ಲಿದ್ದಂತಹ ಭೂಮಿ, ಧರ್ಮ ಮತ್ತೆ ಭೂಮಿ ಇವೆರಡು ಇಲ್ಲಿ ಕಷ್ಟಪಡ್ತಾ ಇದ್ದಿದ್ದು ಯಾಕೆ? ಅದಕ್ಕೆ ಮೂಲ ಕಾರಣ ಏನು? ಪ್ರಭುಪಾದರು ಹೇಳ್ತಾರೆ, ಮೂಲ ಕಾರಣ ಏನಂದ್ರೆ ಮಹಾರಾಜ ಪರೀಕ್ಷಿತನ ಕೀರ್ತಿಯನ್ನು ಹೆಚ್ಚಿಸೋಕ್ಕೋಸ್ಕರ ಭಗವಂತ ಇದನ್ನು ಮಾಡಿದ್ದು. ಹೇಗೆ ಪರೀಕ್ಷಿತ್ ಮಹಾರಾಜ ಆದರ್ಶ ರಾಜನಾಗಿದ್ದ, ದುಷ್ಟರಿಗೆ ಶಿಕ್ಷೆ ಕೊಡುವಂತಹ ಸಾಮರ್ಥ್ಯ ಅವನಲ್ಲಿ ಇತ್ತು, ಹಾಗೂ ಶಿಷ್ಟರನ್ನ ಸಜ್ಜನನ್ನು ರಕ್ಷಣೆ ಮಾಡುವಂತಹ ಸಾಮರ್ಥ್ಯ ಅವನಲ್ಲಿ ಇತ್ತು ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ, ಹಾಗೂ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಮೂಲವಾಗಿ ಬೇಕಾಗಿರುವಂತಹ ಗೋ ಮತ್ತು ಬ್ರಾಹ್ಮಣ ಅವರ ರಕ್ಷಣೆ ಮಾಡುವಂತಹ ಸಾಮರ್ಥ್ಯ
ಪರೀಕ್ಷಿತ್ ರಾಜನಲ್ಲಿ ಇತ್ತು ಅನ್ನೋದನ್ನು ಜಗತ್ ವಿಖ್ಯಾತಿ ಮಾಡಿಸೋಕ್ಕೆ ಭಗವಂತ ಮಾಡಿದಂತಹ ಒಂದು ಲೀಲೆ ಇದಾಗಿತ್ತು ಅನ್ನೋದನ್ನು ಪ್ರಭುಪಾದರು ಹೇಳ್ತಾ ಇದ್ದಾರೆ. ಸೊ ಇವತ್ತು ನಾವು ಭಾಗವತದಲ್ಲಿ ಸಂಕ್ಷಿಪ್ತವಾಗಿ ಏನು ಚರ್ಚೆ ಮಾಡಿದ್ವಿ ಅಂದರೆ ನಮ್ಮ ದುಃಖಗಳಿಗೆ ಕಾರಣ ಯಾರು ಅಂತ ಧರ್ಮ ಹೇಳಿದ ರೀತಿಯಲ್ಲಿ ಬೇರೆ ಬೇರೆ ದಾರ್ಶನಿಕರಿಗೂ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಅಂದರೆ ಅದು ಯಾವುದೂ ಮೂಲ ಕಾರಣ ಅಲ್ಲ. ವೈಷ್ಣವರು ಅರ್ಥ ಮಾಡಿಕೊಂಡಿರೋ ಹಾಗೆ ಮೂಲ ಕಾರಣ ಭಗವಂತನ ಈ ವ್ಯವಸ್ಥೆ ಆಗಿದೆ. ಭಗವಂತ ಈ ವ್ಯವಸ್ಥೆ ಯಾಕೆ ಮಾಡಿದ್ದಾನೆ ಅದರ ಒಂದು ತತ್ವವನ್ನು ನಾವು ಅರ್ಥ ಮಾಡಿಕೊಂಡಾಗ ನಮಗೇನು ಅರ್ಥ ಆಗುತ್ತೆ ಅಂದರೆ ಇದರಿಂದ ಬಿಡಿಸ್ಕೊಳ್ಳೋಕ್ಕೂ ಮಾರ್ಗ ಭಗವಂತನೇ ಮಾಡಿಕೊಟ್ಟಿದ್ದಾನೆ. ಆ ಭಕ್ತಿ ಸೇವೆ ಮಾಡ್ತಾ ಈ ಒಂದು ಏನು ಸಂಕೋಲ ಇದೆ ಅದನ್ನು ನಾವು ಬಿಡಿಸ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನನ್ನ ಕಡೆಯಿಂದ ಪ್ರವಚನಕ್ಕೆ ಒಂದು ವಿರಾಮ. ಯಾವುದಾದ್ರೂ ಪ್ರಶ್ನೆ ಇದ್ದಲ್ಲಿ, ಅನಿಸಿಕೆ, ಅಭಿಪ್ರಾಯ ಇದ್ದಲ್ಲಿ ಹೇಳ್ಬೋದು. ಹೇಳಿ ಮಾತಾಜಿ. ಸೊ ಜೀವನದಲ್ಲಿ ಬೇರೆ ಬೇರೆ ಸನ್ನಿವೇಶಗಳು ಬರುತ್ತೆ. ಆ ಸನ್ನಿವೇಶಗಳಲ್ಲಿ ಯಾರೋ ವ್ಯಕ್ತಿ ಬಂದು ನಮಗೇನೋ ನೋವು ಕೊಡ್ತಾರೆ, ತೊಂದರೆ ಕೊಡ್ತಾರೆ. ಆಗ ನಮ್ಮ ಪ್ರತಿಕ್ರಿಯೆ ಯಾವ ರೀತಿ ಇರಬೇಕು ಅನ್ನೋದು ಮಾತಾಜಿ ಪ್ರಶ್ನೆ. ಉದಾಹರಣೆಗೆ ಪಾಂಡವರು, ಅವರು ಕೌರವರು ಬಂದು ಅವ್ರಿಗೆ ಕಷ್ಟ ಕೊಟ್ಟರು. ಪಾಂಡವರು ಏನು ಮಾಡಿದ್ರು? ಸುಮ್ಮನೆ ಕೂತ್ಕೊಂಡ್ರ ಅಥವಾ ಪ್ರತಿಕ್ರಿಯೆ ಕೊಟ್ರ? ಸೊ ಇದರಲ್ಲಿ ಎರಡು ರೀತಿ ಅರ್ಥ ಮಾಡ್ಕೋಬೇಕು. ಒಂದು, ನಮ್ಮ ದೈನಂದಿನ ಕರ್ತವ್ಯಗಳಿಗೆ ಯಾರನ್ನ ಅಡ್ಡಿ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡಲೇಬೇಕಾಗತ್ತೆ. ನಮ್ಮ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ರೆ. ಆದರೆ ನಾವು ಅವರನ್ನ ದೋಷಿಯಾಗಿ ಮಾಡಬಾರ್ದು. ನಮ್ಮ ದುಃಖಕ್ಕೆ ಅವರು ಕಾರಣ ಅಂತ ನಾವು ಅವರ ಮೇಲೆ ದ್ವೇಷವನ್ನು ಬೆಳೆಸಬಾರ್ದು. ಅರ್ಥ ಆಯ್ತಲ್ಲ? ಅವಾಗ ಏನಾಗುತ್ತೆ ಅಂದ್ರೆ ಈ ದ್ವೇಷಕ್ಕೆ ಕೊನೆ ಇರೋದಿಲ್ಲ. ಕೌರವರು ಪಾಂಡವರನ್ನ ವಿನಾಕಾರಣ ದ್ವೇಷ ಮಾಡಿದ್ರು, ಆದ್ರೆ ಪಾಂಡವರು ಕೌರವರನ್ನ ಯಾವತ್ತೂ ದ್ವೇಷ ಮಾಡಲಿಲ್ಲ. ಉದಾಹರಣೆಗೆ ಇಷ್ಟೆಲ್ಲ ದುಃಖ ಅನುಭವಿಸಿದ್ರು, ಕಡೆಗೆ 5 ಗ್ರಾಮಕ್ಕೆ ಅವರು ತೃಪ್ತಿ ಪಡ್ಕೊಂಡಿರೋಕೆ ರೆಡಿ ಇದ್ರು. ಅಂದ್ರೆ ಮೂಲತಃ ಅವರು ಕೌರವರನ್ನು ಯಾವತ್ತೂ ದ್ವೇಷ ಮಾಡಿಲ್ಲ. ಆದರೆ ಧರ್ಮ ಸ್ಥಾಪನೆಗೆ ಅಡ್ಡವಾಗಿದ್ದರಿಂದ ಭಗವಂತನ ಇಚ್ಛೆಯ ಪ್ರಕಾರ ಅವರು ಯುದ್ಧವನ್ನು ಮಾಡಿ ಅವರನ್ನು ಕಿತ್ತೊಗೆದ್ರು. ರಾಜ್ಯಭಾರ ಮಾಡೋದ್ರಿಂದ ಅವ್ರನ್ನ ದೂರ ಮಾಡಿದ್ರು. ಯಾಕೆಂದ್ರೆ ಧರ್ಮ ಸ್ಥಾಪನೆ ಮಾಡೋದು ಕರ್ತವ್ಯ. ನಮ್ಮ ಕರ್ತವ್ಯ ಬುದ್ಧಿಯಿಂದ ನಾವು ನಡ್ಕೋಬೇಕು. ಅವಾಗ ಯಾರು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ, ಫಾರ್ ಎಕ್ಸಾಂಪಲ್ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋದ, ಆ ಥರ ಮಾಡ್ಬೋದಾ? ಖಂಡಿತ ಮಾಡಬೇಕು. ನಮ್ಮ ಕರ್ತವ್ಯಕ್ಕೆ ಯಾರು ಅಡಚಣೆ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ನಮ್ಮ ಕರ್ತವ್ಯ ಬುದ್ಧಿಯಿಂದ ನಮ್ಮ ಕರ್ತವ್ಯ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಉದಾಹರಣೆಗೆ ಯಾರೋ ಬಂದು ನಮ್ಮ ಮಕ್ಕಳಿಗೇನೋ ತೊಂದರೆ ಕೊಡ್ತಾ ಇದ್ದಾರೆ, ಮಕ್ಕಳನ್ನ ನೋಡ್ಕೊಳ್ಳೋದು ನಿಮ್ಮ ಕರ್ತವ್ಯ. ಖಂಡಿತವಾಗ್ಲೂ ನೀವು ರಕ್ಷಣೆ ಮಾಡಲೇಬೇಕು ಮಕ್ಕಳನ್ನ. ಆದರೆ ಅವರನ್ನು ಹೊಣೆಗಾರರಾಗಿ ಮಾಡಿ ಅವ್ರ ಮೇಲೆ ದ್ವೇಷ ಭಾವ ಇಟ್ಕೊಂಡ್ರೆ ಆ ಕರ್ಮದ ಚಕ್ರ ಇನ್ನೂ ಮುಂದೆ ಹೋಗ್ತಾ ಹೋಗುತ್ತೆ. ನೀವು ದ್ವೇಷ ಮಾಡಿ, ಅವ್ರು ದ್ವೇಷ ಮಾಡ್ತಾರೆ, ಅವ್ರು ಮತ್ತೆ ದ್ವೇಷ ಮಾಡ್ತಾರೆ. ಇದನ್ನೂ ಇದಾಗಿ ಉಲ್ಬಣ ಆಗಿ ಸಮಸ್ಯೆಗಳು ಇನ್ನೂ ಜಟಿಲವಾಗ್ತಾ ಹೋಗುತ್ತೆ. ಅದಕ್ಕೆ ಸಮಸ್ಯೆಗೆ ಪರಿಹಾರ ಅಲ್ಲ. ಸೊ ಅದರಿಂದ ಅವರನ್ನು ಹೊಣೆಗಾರರಾಗಿ ಮಾಡೋದು ತಪ್ಪು. ಇವಾಗ ಈ ಕಥೆಯಲ್ಲೂ ಸಹಿತ ಪರೀಕ್ಷಿತ್ ಮಹಾರಾಜರು ಇಷ್ಟೆಲ್ಲ ಚರ್ಚೆ ಮಾಡಿದ್ಮೇಲೆ ಕಲಿನ ಸುಮ್ಮನೆ ಬಿಟ್ಬಿಟ್ರ ಫ್ರೀಯಾಗಿ? ಇಲ್ಲ. ಅವರಿಗೆ ಶಿಕ್ಷೆ ಕೊಡ್ತೀನಿ ಅಂತ ನಿಂತ್ಕೊಂಡಾಗ ಕಲಿ ಶರಣಾಗ್ತಾನೆ. ಅವಾಗ ಅದು ಕತೆ ಮುಂದೆ ಹೋಗುತ್ತೆ. ಪರೀಕ್ಷಿತ್ ಮಹಾರಾಜರಿಗೆ ಒಂದಷ್ಟು ಜಾಗಗಳು ಕೊಡ್ತಾನೆ ಅಲ್ಲಿರೋ ಅಂತ. ಸೊ ಆ ರೀತಿಯಾಗಿ ಈ ತತ್ವದಲ್ಲಿ ಅರ್ಥ ಮಾಡ್ಕೋಬೇಕು. ನಿಜವಾಗ್ಲೂ ನಮ್ಮ ದುಃಖಕ್ಕೆ ಏನು ಕಾರಣ ಅದೆಲ್ಲ ನಾವು ತಾತ್ವಿಕವಾಗಿ ಅರ್ಥ ಮಾಡಿಕೊಂಡು ಮನಸ್ಸನ್ನ ಸರಿಯಾದ ಮಾರ್ಗದಲ್ಲಿ ಇಡಬೇಕು. ಅದರ ಜೊತೆಗೆ ಕರ್ತವ್ಯ ಬುದ್ಧಿಯಿಂದ ನಾವು ಕರ್ತವ್ಯ ಆಚರಣೆ ಮಾಡೋಕ್ಕೆ ಏನಾದರೂ ಅಡಚಣೆ ಇದ್ದರೆ ಆ ಅಡಚಣೆ ದೂರ ಮಾಡೋಕ್ಕೂ ಪ್ರಯತ್ನ ಮಾಡಲೇಬೇಕು. ಅದು ನಮ್ಮ ಧರ್ಮ. ಸರಿನಾ ಮಾತಾಜಿ? ಹರೇ ಕೃಷ್ಣ. ನಾನು ಪ್ರಶ್ನೆ ಕೇಳ್ತಾ ಇಲ್ಲ, ನಾನು ಅಬ್ಸರ್ವೇಷನ್ ಹೇಳ್ತಾ ಇದ್ದೀನಿ. 2 ಪಾಯಿಂಟು. ಒಂದು,
ನೀವು ಹೇಳ್ತಿದ್ರಿ ಮಕ್ಕಳಿಗೆ ಅವ್ನು ಇಷ್ಟ ಇಲ್ಲದೆ ಇದ್ದರೆ ಓದಬೇಡ ಮಾಡಬೇಡ ಹೊಡೆಯೋದು ಬಡ್ದು ಮಾಡು ಅಂತ. ನನ್ನ ಪ್ರಕಾರ ಅದು ತಪ್ಪಲ್ಲ ಅಂತ. ಯಾಕಂದರೆ ನಮಗೆ ಸಣ್ಣ ವಯಸ್ಸಲ್ಲಿ ಏನು ಮಾಡಬೇಕು ಗೊತ್ತಾಗಲ್ಲ. ಇವಾಗ ನಮ್ಮ ಅಣ್ಣ ನನ್ನ ತಂದೆ ನಾನು ಹೊಡೆದೇ ಇದ್ದರೆ ನಾನು ಇಂಜಿನಿಯರ್ ಆಗ್ತಿರಲಿಲ್ಲ. ಸೊ ಒಂದು ರೀತಿಯಲ್ಲಿ ತಂದೆ ತಾಯಿ ಆಸೆಯಿಂದ ಮಕ್ಕಳು ಏನೋ ಒಂದು ದಾರಿ ಬರಬೇಕು ಅಂತ ಅವ್ರ ಶಿಕ್ಷೆ ಕೊಡೋದು ಏನು ತಪ್ಪಿಲ್ಲ ಅಂತ ನನಗೆ ಅನಿಸುತ್ತೆ. ಆಮೇಲೆ ಅದು ಅವ್ರು ಆಗ್ತಾರೋ ಬಿಡ್ತಾರೋ ಅದು ಬೇರೆ ವಿಷಯ. ಸೊ ಆ ಪ್ರಯತ್ನ ಮಾಡೋದಕ್ಕೆ ಒಂದು ಅರ್ಥ ಇದೆ ಅಂತ ನನ್ನ ಉದ್ದೇಶ. ಅದು ಒಂದು ಪಾಯಿಂಟು. 2 ಪಾಯಿಂಟು, ಇವಾಗ ನೀವೇನು ಹೇಳಿದ್ರಿ 6 ತತ್ವಗಳು ಅದು ಇಂಥಲ್ಲ ನಮ್ಮ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಬಂದೇ ಬರುತ್ತೆ. ರೂಟ್ ಆ್ಯಂಡ್ ಕಾಸ್ ಎಫೆಕ್ಟ್ ಅನಾಲಿಸಿಸು, ಆಮೇಲೆ ಏನು ರೂಟ್ ಆ್ಯಂಡ್ ಕಾಸ್ ಅನಾಲಿಸಿಸು, ಫಿಶ್ಬೋನ್ ಡಯಾಗ್ರಾಮು, ಇದೆಲ್ಲ ನೀವೇನು ಇದರಲ್ಲಿ ಇದೆಯೋ ಅದೆಲ್ಲ ಸೈನ್ಸಲ್ಲಿ ಕೂಡ ಇದೆ. ಸೊ ಅಂದರೆ ಇಟ್ ಹ್ಯಾಸ್ ವಾಟ್ ಎ ಸಾಲಿಡ್ ಬ್ಯಾಕ್ಗ್ರೌಂಡ್ ಟು ಸಪೋರ್ಟ್ ದ್ಯಾಟ್ ಸಿಸ್ಟಮ್. ಅದು 2 ಅಬ್ಸರ್ವೇಷನ್. ಮೊದಲನೇ ಪಾಯಿಂಟ್ ಪ್ರಕಾರ ಮಕ್ಕಳಿಗೆ ಶಿಕ್ಷೆ ಕೊಡಬೇಕಾ ಬೇಡವಾ, ಖಂಡಿತವಾಗ್ಲೂ ನಾವು ಆ ಚರ್ಚೆ ಮಾಡ್ತಾ ಇರಲಿಲ್ಲ. ನಾವು ಏನು ವಿಚಾರ ಕೊಟ್ಟಿದ್ದು ಅಂದರೆ ಮಕ್ಕಳಿಗೆ ಅವರ ಸ್ವಭಾವಕ್ಕೆ ಅನುಗುಣವಾಗಿ ಸೂಟ್ ಆಗುವಂತಹ ಮಾರ್ಗದಲ್ಲಿ ಕರ್ಕೊಂಡು ಹೋಗದೇನೆ ಅವರ ಸ್ವಭಾವಕ್ಕೆ ವಿರುದ್ಧವಾದ ವೃತ್ತಿ, ಅವರ ಸ್ವಭಾವಕ್ಕೆ ವಿರುದ್ಧವಾದ ವೃತ್ತಿಯಲ್ಲಿ ನೀವು ತುಂಬ ಫೋರ್ಸ್ ಮಾಡ್ತೀರಾ, ಅದನ್ನು ಮಾಡಬೇಡಿ ಅಂತ ಅಷ್ಟೇ ಹೇಳಿದ್ದೆ ಹೊರತು ಮಕ್ಕಳಿಗೆ ಶಿಕ್ಷೆ ಕೊಡಬೇಕಾ ಬೇಡವಾ, ಸರಿದಾರಿಯಲ್ಲಿ ಡಿಸಿಪ್ಲಿನ್ ಮಾಡಬೇಕಾ ಬೇಡವಾ ಅನ್ನೋ ಪ್ರಶ್ನೆ ಮಾಡಲೇ ಇಲ್ಲ. ಖಂಡಿತವಾಗ್ಲೂ ಮಕ್ಕಳಿಗೆ ಇನ್ನೂ ಬುದ್ಧಿ ಅಷ್ಟು ಬೆಳೆದಿರೋದಿಲ್ಲ. ಸಹಜವಾಗಿ ಮಕ್ಕಳು ತಪ್ಪು ಮಾಡೇ ಮಾಡ್ತಾರೆ. ತಂದೆ ತಾಯಿಯಾಗಿ ಅವರನ್ನು ಸರಿದಾರಿಯಲ್ಲಿ ಕರ್ಕೊಂಡು ಹೋಗೋದು ಕರ್ತವ್ಯ. ಮಕ್ಕಳಿಗೆ ತಿದ್ದೋದು, ಅವರನ್ನು ಹೊಡೆಯೋದು ಬಡಿಯೋದು ಅಂತ ಅರ್ಥ ಮಾಡ್ಕೊಳ್ಳೋದ್ರ ಬದಲು ಆ ಶಿಕ್ಷೆ ಅವ್ರ ಮಕ್ಕಳಿಗೆ ಒಳ್ಳೆಯದಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಅವರನ್ನು ತಿದ್ದಿ ಅವರನ್ನು ಸರಿದಾರಿಯಲ್ಲಿ, ಉದಾಹರಣೆಗೆ ಅವನ ಸ್ವಧರ್ಮದ ಪ್ರಕಾರ ಅವನಲ್ಲಿ ಸಾಮರ್ಥ್ಯ ಇದೆ, ಇಂಜಿನಿಯರ್ ಡಾಕ್ಟರ್ ಆಗೋಕ್ಕೆ ಸಾಮರ್ಥ್ಯ ಇದೆ, ಆದರೂ ಅವನು ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ದಾನೆ, ಟೈಮ್ ವೇಸ್ಟ್ ಮಾಡ್ತಾ ಇದ್ದಾನೆ, ಖಂಡಿತವಾಗ್ಲೂ ಅವನನ್ನು ತಿದ್ದಿ ಸರಿದಾರಿಯಲ್ಲಿ ಕರ್ಕೊಂಡ್ಬರೋದು ನನ್ನ ಕರ್ತವ್ಯ. ಆದರೆ ನನ್ನ ಸ್ವಭಾವ ಬೇರೆ ಇತ್ತಪ್ಪ, ಅವನಿಗೆ ಬೇರೆ ವೃತ್ತಿಯಲ್ಲಿ ಅವನು ಬೆಳಗುವಂತಹ ಸಾಮರ್ಥ್ಯ ಇತ್ತು, ಆದರೆ ನಾವು ಅದಕ್ಕೆ ಎಡೆ ಮಾಡಿಕೊಡದೇನೆ ನನ್ನ ಸ್ವಂತ ಆಸೆ ಪ್ರಕಾರ ಅವ್ನು ಹಿಂಗೆ ಆಗಬೇಕು ಅಂತ ಫೋರ್ಸ್ ಮಾಡೋದು ತಪ್ಪು ಅಂತ ಹೇಳ್ತಾ ಇದ್ದೀನಿ. ತಂದೆ ತಾಯಿಗಳು ತಮ್ಮ ಆಸೆಗೋಸ್ಕರ ಮಕ್ಕಳನ್ನ ಬೆಳೆಸಬಾರ್ದು, ಅವನ ಒಂದು ಸ್ವಭಾವ ಹೇಗಿದೆ ಅರ್ಥ ಮಾಡಿಕೊಂಡು ಬೆಳೆಸಬೇಕು ಅಂತ ಒಂದು ಪಾಯಿಂಟ್. ಪ್ರಕೃತಿ ಸ್ವಭಾವ ಸಂಸ್ಕಾರಗಳು ಇಡೀ ಮಾನವ ಜನಾಂಗಕ್ಕೆ ಅನ್ವಯಿಸುತ್ತವಾ ಅಥವಾ ಈಗಿನ ಮಾಯಾ ಪ್ರಪಂಚದಲ್ಲಿ ಭಾರತದಲ್ಲಿರ್ತಕ್ಕಂಥ ಜಾತಿಗಳ ಆಧಾರದ ಮೇಲೆ ಅವು ಅನ್ವಯ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ. ನಮ್ಮ ಸ್ವಭಾವಗಳು ಖಂಡಿತವಾಗಲೂ ಈ ರೀತಿ 4 ಏನು ವಿಂಗಡಣೆ ಮಾಡಿದ್ದಾರೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋದು, ಆ ಸ್ವಭಾವಗಳು ಎಲ್ಲರಿಗೂ ಅನುಭವಿಸುತ್ತೆ. ಬೇರೆ ಹೊರ ರಾಜ್ಯ ಹೊರ ದೇಶದವರಿಗೂ ಸೇರಿಸಿ ಅನ್ವಯಿಸುತ್ತೆ. ಆದರೆ ಆ ಪ್ರತಿಯೊಂದು ವರ್ಣದಲ್ಲಿ ಅವರು ಬೆಳಗಬೇಕು ಅಂದರೆ ಚೆನ್ನಾಗಿ ತೊಡಗಿಕೊಳ್ಳಬೇಕು ಅಂದರೆ ಅವರಿಗೆ ಆ ಸೂಕ್ತವಾದ ಸಂಸ್ಕಾರಗಳು ಸಿಗಬೇಕು. ಒಬ್ಬನಿಗೆ ಬ್ರಾಹ್ಮಣ ಸ್ವಭಾವ ಇದೆ ಆದರೆ ಸಂಸ್ಕಾರಗಳು ಇಲ್ಲ ಅಂದರೆ ಅವನು ಬ್ರಾಹ್ಮಣ ವೃತ್ತಿಯಲ್ಲಿ ಅವನು ಬೆಳೆಯೋಕ್ಕೆ ಕಷ್ಟ. ಹೊರದೇಶಗಳಲ್ಲಿ ಈ ಸಂಸ್ಕಾರಗಳು ಇಲ್ಲ, ಹೆಚ್ಚಾಗಿ ಇಲ್ಲ, ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಇರುತ್ತೆ, ಎಲ್ಲ ಇಲ್ಲ. ಆದರೆ ಆ ವರ್ಣ ಮೂಲ ಸ್ವಭಾವ ಎಲ್ಲ ಕಡೆ ಇದೆ, ಬರೀ ನಮ್ಮ ದೇಶದಲ್ಲಿ ಅಂತಲ್ಲ. ಮತ್ತು ಈಗಿನ ಕಾಲದ ಏನು ಜಾತಿ ವ್ಯವಸ್ಥೆ ಇದೆ ಅದರಲ್ಲಿ ಏನು ದೋಷ ಇದೆ ಅಂತಂದರೆ ಸಂಸ್ಕಾರಗಳು ಕೊಡ್ತಾ ಇಲ್ಲ. ಒಬ್ಬನ ಬ್ರಾಹ್ಮಣ ಜನ್ಮದಲ್ಲಿ ವರ್ಣದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವನು ಬ್ರಾಹ್ಮಣ ಅಂತಲ್ಲ, ಸಂಸ್ಕಾರಾದ್ ಭವೇತ್ ದ್ವಿಜಃ. ಸಂಸ್ಕಾರಗಳು ಕೊಡದೇ ಇದ್ದರೆ ಅವನು ಬ್ರಾಹ್ಮಣನಾಗೋದಿಲ್ಲ. ಸುಮ್ಮನೆ ನಮಸ್ಕಾರ ಅಂದರೆ ಕೇವಲ ಮುಂಜಿ ಮಾಡದೆ ಅದೆಲ್ಲ ಸಂಸ್ಕಾರ. ಸಂಸ್ಕಾರ ಅಂದರೆ ಅವನ ಮನಸ್ಸನ್ನು ಒಗ್ಗಿಸ್ಬೇಕು. ಆ ಒಂದು ಕರ್ತವ್ಯ ಏನು ಮುಂದೆ ವೃತ್ತಿಯನ್ನು ತಗೋತಾನೆ ಆ ವೃತ್ತಿಗೆ ಅನುಗುಣವಾಗಿ ಟ್ರೈನಿಂಗ್ ಮಾಡಬೇಕು. ಅದೇ ಕ್ಷತ್ರಿಯನಿಗೂ ಸಹಿತ ಯುದ್ಧಾಭ್ಯಾಸ, ಶಸ್ತ್ರಾಭ್ಯಾಸಗಳು, ಬೇರೆ ಬೇರೆ ಆ ಟ್ರೈನಿಂಗು, ಸಂಸ್ಕಾರಗಳು ಖಂಡಿತವಾಗ್ಲೂ ಬೇಕು. ಅದಿಲ್ಲದೆ ಇದ್ದರೆ ಅವನಲ್ಲಿ ಕೇವಲ ಸ್ವಭಾವ ಇತ್ತು ಅಂದರೆ ಅವನೋಗಿ ಕ್ಷತ್ರಿಯನಾಗಿ ರಕ್ಷಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮ ಈಗಿನ ಸಮಾಜದಲ್ಲಿ ಏನು ಜಾತಿ ವ್ಯವಸ್ಥೆ ಇದೆ ಅದು ಕೇವಲ ನಾಮಕಾವಸ್ಥೆ ಆಗಿಬಿಟ್ಟಿದೆ. ಯಾಕಂದರೆ ಸಂಸ್ಕಾರಗಳು ಅಷ್ಟು ಬಲವಾಗಿ ಕೊಡ್ತಾ ಇಲ್ಲ. ಆ ವೃತ್ತಿಗೆ ಬೇಕಾದ ಸಂಸ್ಕಾರಗಳು ಕೊಡದೇ ಇರೋದ್ರಿಂದ ಒಬ್ಬ ಬ್ರಾಹ್ಮಣ ವೃತ್ತಿಯಲ್ಲಿ ಬೆಳಗಕ್ಕೆ ಆಗ್ತಾ ಇಲ್ಲ.
ಒಬ್ಬ ಕ್ಷತ್ರಿಯ ಮೂಲ ಗುಣ ಇದ್ದವನು ಕ್ಷತ್ರಿಯನಾಗಿ ಬೆಳೆಯೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲರನ್ನು ನಾವು ಒಂದು ರೀತಿಯಲ್ಲಿ ಕನ್ಫ್ಯೂಸ್ ಮಾಡ್ತಾ ಇದ್ದೀವಿ. ಅವರ ಮೂಲ ಸ್ವಭಾವ ಏನಿದೆ ಅದಕ್ಕೆ ಅನುಗುಣವಾದ ವೃತ್ತಿಗೆ ನಾವು ಅವರನ್ನು ಸೇರಿಸ್ತಾ ಇಲ್ಲ. ಆ ಸ್ವಭಾವ ಗುಣ ಹೆಚ್ಚಾಗಿ ಬೆಳೆಯೋಕ್ಕೆ ಬೇಕಾದ ಸಂಸ್ಕಾರಗಳನ್ನು ನಾವು ಕೊಡ್ತಾ ಇಲ್ಲ. ಇದೊಂದು ದೋಷ ಇದೆ. ಅದನ್ನು ಸರಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ದೇಶ ಮತ್ತೆ ಉನ್ನತವಾಗಿ ಬೆಳೆಯುತ್ತೆ ಅಂತ ನಾನು ಅಭಿಪ್ರಾಯ ಪಡ್ತೀನಿ. ವೆರಿ ಫಿಟ್ಟಿಂಗ್ ಆನ್ಸರ್. ಸರ್, ನಾನೊಂದು ಹೇಳಲಿಕ್ಕೆ ಹೇಳಿ. ಇವರು ಹೇಳಿದರು ಅವರ ತಂದೆ ತಾಯಿಗಳು ಅವರಿಗೆ ಫೋರ್ಸ್ ಮಾಡಿ ಪೆಟ್ಟು ಕೊಟ್ಟೆಲ್ಲ ಬುದ್ಧಿ ಕಲಿಸಿದ್ದಾರೆ ಅಂತ. ನಾನು ನನ್ನ ಮಗನಿಗೆ ಒಂದೇ ಒಂದು ಪೆಟ್ಟು ಕೊಡಲಿಲ್ಲ. ಆತನೇ ಕಲ್ತುಕೊಂಡು ಹೋಗಿ PhD ಮಾಡ್ತಾ ಇದ್ದಾನೆ ಜರ್ಮನಿಯಲ್ಲಿ. ಸೊ ಅದಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆ. ಮಕ್ಕಳಿಗೆ ಪ್ರೀತಿ ವಿಶ್ವಾಸ, ಅವರು ದಾರಿ ತಪ್ಪುವಾಗ ಅವರಿಗೆ ಒಂದು ಪ್ರೀತಿಯಿಂದ ಹೇಳಿದರೆ ಕೇಳ್ತಾರೆ. ಫೋರ್ಸ್ ಮಾಡಿ ನೋಡಿದರೆ ಕೇಳುವುದೇ ಇಲ್ಲ. ಯಾಕಂತ ಹೇಳಿದ್ರೆ ಅವ್ರು ಮತ್ತೂ ಫೋರ್ಸ್ ಮಾಡ್ತಾರಲ್ಲ, ಅಪ್ಪ ಮಾಡಲಿ, ನಾನನ್ನಷ್ಟಕ್ಕೆ ಮಾಡ್ತಾರೆ. ಆ ಒಂದು ಧೋರಣೆ ಬರ್ತದೆ ಈಗಿನ ಕಾಲದಲ್ಲಿ. ಮೊದಲನೇ ಕಾಲದಲ್ಲಿ ಇತ್ತೇನು, ಈಗ ನಮ್ಮ ಕಾಲದಲ್ಲಿ ಇತ್ತು. ಆವಾಗ ನಾನು ಕಲಿಯುವಾಗ ನಾನು ಪಪ್ಪ ಪೆಟ್ಟು ಕೊಡ್ತಾರೆ ಹೆದರಿ ನಾನು, ಆದರೆ ನಾನು ಮಾತ್ರ ಕೊಟ್ಟಿಲ್ಲ. ಯಾಕಂದರೆ ನಮ್ಮದು ಕಾಲ ಬೇರೆ, ಕಾಲ ಚೇಂಜ್ ಆಗ್ತದೆ. ಸೊ ಅದಕ್ಕೆ ಪ್ರೀತಿ ವಿಶ್ವಾಸದಿಂದ ನೀವು ಮಕ್ಕಳನ್ನು ಬೆಳೆಸಿದರೆ ಎಂದೂ ದಾರಿ ತಪ್ಪುವುದಿಲ್ಲ. ಯಾರೇ ಆಗಲಿ, ಹೆಣ್ಣು ಮಗಳಾಗಲಿ ಗಂಡು ಮಗಳಾಗಲಿ, ಅಲ್ಲಿ ಇಲ್ಲ ಹೇಳಿ ಆದರೆ ಬಿಟ್ಟು ಹೋಗುತ್ತೆ. ಇನ್ನೊಂದು ನಮ್ಮ ಪ್ರಶ್ನೆ ಹೇಳಿದರೆ, ಒಬ್ಬ ಕೆನ್ನೆ ಕೊಟ್ಟಾಗ ಬಿಟ್ಟು ಇನ್ನೊಂದು ಕೆನ್ನೆ ತೋರಿಸ್ಬೇಕಲ್ಲ, ಅಥವಾ ನಾವು ವಿರೋಧಿಸಬೇಕಾ, ಹೇಗೆ? ಮೊದಲಿನ ನಿಮ್ಮ ಅನಿಸಿಕೆ ಚೆನ್ನಾಗಿದೆ. ಹೌದು, ಪ್ರೀತಿ ವಿಶ್ವಾಸದಲ್ಲಿ ತಿದ್ದಬೇಕು ಖಂಡಿತ. ಆದರೆ ಇಲ್ಲಿ ಏನೋ ಸಮಸ್ಯೆ ಬರುತ್ತೆ ಅಂದರೆ, ಫೋರ್ಸ್ ಮಾಡ್ತಾರಲ್ಲ ಪೇರೆಂಟ್ಸು, ಅವರ ಹೃದಯದಲ್ಲಿ ಪ್ರೀತಿ ವಿಶ್ವಾಸ ಇಲ್ವಾ ಅನ್ನೋ ಪ್ರಶ್ನೆ ಮಾಡಿದರೆ ಇಲ್ಲ, ಖಂಡಿತವಾಗ್ಲೂ ಅವರಲ್ಲೂ ಇದೆ. ಫೋರ್ಸ್ ಮಾಡೋ ಪೇರೆಂಟ್ಸು ಫೋರ್ಸ್ ಮಾಡ್ತಾರೆ ಮತ್ತಕ್ಕೆ ಪ್ರೀತಿ ವಿಶ್ವಾಸ ಇಲ್ಲ ಅಂತಲ್ಲ. ಆದರೆ ಅವರ ಅನಿಸಿಕೆ ಪ್ರಕಾರ ಈ ಥರ ಫೋರ್ಸ್ ಮಾಡೋದೇ ಪ್ರೀತಿ ಅಂತ ಅನ್ಕೊಂಡ್ಬಿಡ್ತಾರೆ. ಅಲ್ಲಿ ಸಮಸ್ಯೆ ಅಷ್ಟೇ. ಸೊ ಅದರಿಂದ ಸ್ವಲ್ಪ ಟ್ರೈನಿಂಗ್ ಬೇಕಾಗಿದೆ. ಒಳ್ಳೆ ಪೇರೆಂಟ್ ಆಗಲಿಕ್ಕೂ ಟ್ರೈನಿಂಗ್ ಬೇಕು. ಆ ಟ್ರೈನಿಂಗ್ ಮಿಸ್ ಆಗಿದೆ. ಅದನ್ನು ಮಾಡಿದರೆ ಖಂಡಿತವಾಗ್ಲೂ ಅವರು ಚೆನ್ನಾಗಿ ಪೇರೆಂಟ್ ಆಗ್ತಾರೆ. ಊಟ ಇಟ್ಟರೆ ಚಿನ್ನ ಆಗೋದು. ಹೌದು, ಊಟ ಇಟ್ಟರೆ ಚಿನ್ನ ಆಗೋದು, ಇದೇ ಸುಮ್ಮನೆ ಚಿನ್ನ ಆಗಲ್ಲ. ಖಂಡಿತ. ಎರಡನೇದು, ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸ್ಬೇಕಾ ಅಥವಾ ವಿರೋಧಿಸ್ಬೇಕಾ ಅನ್ನೋ ಪ್ರಶ್ನೆ. ಖಂಡಿತವಾಗ್ಲೂ ಇದು ಎರಡು ತತ್ವದ ದೃಷ್ಟಿಯಲ್ಲಿ ನೋಡಿದ್ರೆ, ನಾವು ಸಹಿಷ್ಣುಗಳಾಗಬೇಕಾ ಅಥವಾ ನಾವು ಪ್ರತಿರೋಧ ತೋರಿಸ್ಬೇಕಾ ಅನ್ನೋ ಒಂದು ಪ್ರಶ್ನೆ. ಎಲ್ಲಿ ಸಹಿಷ್ಣುಗಳಾಗಬೇಕು, ಎಲ್ಲಿ ಪ್ರತಿರೋಧ ತೋರಿಸ್ಬೇಕು ಅನ್ನೋದು ನಮ್ಮ ಸ್ವಧರ್ಮಕ್ಕೆ ವಿರೋಧಿಸ್ತಾ, ನಮ್ಮ ಕರ್ತವ್ಯಕ್ಕೆ ಯಾರನ್ನ ತೊಂದರೆ ಕೊಡ್ತಾ ಇದ್ರೆ ಖಂಡಿತವಾಗ್ಲೂ ಪ್ರತಿರೋಧ ಮಾಡಲೇಬೇಕು. ಯಾವಾಗ ಸಹಿಷ್ಣುಗಳಾಗಬೇಕು ಅಂತಂದ್ರೆ, ಜೀವನದ ಬೇರೆ ಸನ್ನಿವೇಶಗಳು ಬರುತ್ತೆ. ಯಾರೋ ನಿಮ್ಮಲ್ಲಿ ದೋಷಾರೋಪ ಮಾಡ್ತಾರೆ, ನಿಮ್ಮಲ್ಲಿ ನೀವು ತಪ್ಪು ಮಾಡಿಲ್ಲದೆ ಇರ್ಬೋದು ಅಲ್ವಾ. ಬಟ್ ನಿಮಗೆ ಆ ಸನ್ನಿವೇಶದಲ್ಲಿ ತುಂಬ ಪ್ರತಿರೋಧ ಮಾಡಿದ್ರೆ ಇನ್ನೂ ಕೆಟ್ಟದಾಗ್ಬೋದು ಅಂತಿರುತ್ತೆ. ಅವಾಗ ಸಹಿಷ್ಣುಗಳಾಗಬೇಕು. ನಿಮ್ಮ ಕರ್ತವ್ಯಕ್ಕೇನು ತೊಂದರೆ ಆಗಲ್ಲ ಅಂತ ಸಮಯದಲ್ಲಿ ನೀವು ಸಹಿಷ್ಣುಗಳಾಗಿ ಅದನ್ನು ಬುದ್ಧಿವಂತಿಕೆಯಿಂದ ನಿಭಾಯಿಸಬೇಕು ಆ ಸನ್ನಿವೇಶ ಅಲ್ವಾ. ಅಂಥ ಸಮಯದಲ್ಲಿ ಸಹಿಷ್ಣುತೆ ಎಲ್ಲ ಸಹಾಯಕ್ಕೆ ಬರುತ್ತೆ. ಅಥವಾ ಯಾರು ವ್ಯಕ್ತಿಗಳು ನಿಮಗೆ ತೊಂದರೆ ಕೊಡ್ತಾ ಇಲ್ಲಪ್ಪ, ನಿಮಗೆ ಆರೋಗ್ಯ ಹಾನಿಯಾಗಿದೆ, ಆವಾಗ ನೀವು ತಡ್ಕೊಳ್ಳೇಬೇಕು. ಅದು ಸಹಿಷ್ಣುತೆ ಬೇಕಾಗುತ್ತೆ. ಸಹಿಷ್ಣುತೆ ಅನ್ನೋ ಗುಣ ನಿಮಗೆ ಜೀವನದಲ್ಲಿ ಬೇಕಾಗುತ್ತೆ. ಆದರೆ ಅದನ್ನು ಎಲ್ಲಿ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾವು ಬುದ್ಧಿವಂತಿಕೆಯಿಂದ ಅದು ನಿರ್ಧರಿಸಬೇಕು. ಎಲ್ಲ ಕಡೆ ಒಂದೇ ಪ್ರಿನ್ಸಿಪಲ್. ಇವಾಗ ಎಲ್ಲ ಕಡೆ ಕೆನೆ ತೋರಿಸ್ತೀನಿ ತಪ್ಪು, ಕೆಲವು ಕಡೆ ತೋರಿಸ್ಬೇಕು. ಉದಾಹರಣೆಗೆ, ನಿಮ್ಮ ಅಪ್ಪ ನಿಮಗೆ ಕೆನೆಗೆ ಹೊಡೆದ್ರೆ ಒಂದು ಕೆನೆಗೆ ನಾವು ವಾಪಸ್ ಹೊಡಿಬಾರ್ದು, ಇನ್ನೊಂದು ಕೆನೆ ತೋರಿಸ್ಬೇಕು. ಅವಾಗ ಅರ್ಥ ಆಯ್ತಲ್ಲ ಆ ಸನ್ನಿವೇಶ. ಅದೇ ಯಾರೋ ಒಬ್ಬ ಶತ್ರು ಬಂದು ಒಂದು ಕೆನೆ ಹೊಡೆದ್ರೆ ಅವ್ನಿಗೆ ಇನ್ನೂ ಜೋರಾಗಿ ಹೊಡಿಬೇಕು, ಮತ್ತೆ ಯಾವತ್ತೂ ಬರಬಾರ್ದು ಅವನು. ಆ ರೀತಿ ಮಾಡಬೇಕು ಅಲ್ಲ. ಸೊ ಎರಡಕ್ಕೂ ಒಂದೊಂದು ಸನ್ನಿವೇಶದ ಅನುಕೂಲವಾಗಿ ಯಾರು ಮಾಡ್ತಾ ಇದ್ದಾರೆ ನೋಡಿಕೊಂಡು ವಿವೇಚನಾ ಶಕ್ತಿಯಿಂದ ಪ್ರತಿರೋಧನೂ ಮಾಡಬೇಕಾಗುತ್ತೆ, ಸಹಿಷ್ಣುತೆಯನ್ನು ತೋರಿಸಬೇಕಾಗುತ್ತೆ. ನೀವು ಇವತ್ತೆಲ್ಲರೂ
ಮನೆಗಳಲ್ಲಿ ನಡೆಯೋ ಗೊಂದಲಕ್ಕೂ ತತ್ವಗಳಿಂದ ತುಂಬ ಚೆನ್ನಾಗಿ ಉತ್ತರ ಕೊಟ್ಟಿದ್ದೀರಾ. ಮತ್ತು ನೀವು ಇಷ್ಟು ಚೆನ್ನಾಗಿ ಹೇಳ್ತೀರಾ ಅಂದರೆ ನೀವು ಅಷ್ಟು ಚೆನ್ನಾಗಿ ಸಾಧನೆ ಮಾಡ್ತೀರಾ, ಅಧ್ಯಯನ ಮಾಡ್ತೀರಾ. ನಿಮ್ಮ ಸಂಘ ನಮಗೆ ಇನ್ನೂ ಹೆಚ್ಚೆಚ್ಚು ಸಿಗಲಿ, ನಮಗೂ ಶಾಸ್ತ್ರಗಳನ್ನ ಚೆನ್ನಾಗಿ ಅಧ್ಯಯನ ಮಾಡೋ ಪ್ರಶ್ನೆ ಬರಲಿ ಅಂತ ಕೇಳ್ತೀನಿ. ಮತ್ತು ನಾನು ಎಷ್ಟೊಂದು ಜನ ವಯಸ್ಸವ್ರಿಗೆ ಇದರಿಂದ ತೊಂದರೆ ಕೊಡ್ತಾನೆ ಇದ್ದೀನಿ, ಅವ್ರಿಗೂ ಅಪರಾಧಕ್ಕೆ ಕ್ಷಮೆ ಕೇಳ್ತೀನಿ. ಹರೇ ಕೃಷ್ಣ. ನಾವೆಲ್ಲರೂ ಈಗ ಭಕ್ತಿಯಲ್ಲಿ ಇನ್ನೂ ಪ್ರಾಕ್ಟೀಸಿಂಗ್ ಡಿವೋಟೀಸ್ ಅಂತ ಹೇಳ್ತೀವಿ. ಅದರಿಂದ ಖಂಡಿತವಾಗ್ಲೂ ನಮ್ಮಲ್ಲಿ ಇರೋ ಕೆಲವು ದೋಷಗಳು ಇರುತ್ತೆ, ಅದನ್ನು ಇನ್ನೊಬ್ಬರು ಸಹಿಸ್ಕೋತಾರೆ. ಅವರಲ್ಲಿರೋ ದೋಷನ ನಾವು ಸಹಿಸ್ಕೋಬೇಕಾಗತ್ತೆ. ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ, ಯಾರೂ ಶುದ್ಧ ಭಕ್ತರಾಗಿಲ್ಲ, ಇನ್ನು ಆ ದಾರಿಲಿದ್ದೀವಿ. ಅದರಿಂದ ಪರಸ್ಪರ ನಾವು ಒಬ್ಬರು ಇನ್ನೊಬ್ಬರು ಮಾಡೋ ತಪ್ಪನ್ನು ನಾವು ಸಹಿಸ್ಕೊಂಡು ಹೋಗೋದು ಅದು ಒಂದು ರೀತಿಯಲ್ಲಿ ಪ್ರಭುಪಾದರಿಗೆ ಖುಷಿ ಕೊಡುತ್ತೆ. ಅದಕ್ಕೆ ಅವರು ಸಂಘದಲ್ಲಿ ಇರಬೇಕು, ಎಲ್ಲರೂ ಕೋಆಪರೇಟ್ ಮಾಡಿ ಅಂತ ಅದಕ್ಕೆ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿಗೆ ನಮ್ಮ ಕಡೆಯಿಂದ ಭಾವ ಚರ್ಚೆಗೆ ವಿರಾಮ. ಗ್ರಂಥರಾಜ್